या सृष्टिस्रष्टुराद्या वहति विधिहुतम् या हविर्या च होत्री ये द्वे कालं विधत्तः श्रुतिविषयगुणाः या स्थिता व्याप्य विश्वम् या माहुः सर्ववेदप्रकृतिरिति यया प्राणिनः प्राणवन्तः प्रत्यक्षाभिप्रपन्नस्तनुभिरवतु वस्ताभिरष्टाभिरीशः। ಏತದ್ ಅನುವರ್ತತೆ, ಇದು ಮುಂದುವರಿಕೆ. ಕಾವ್ಯಗಳು ಮಾನವನ ಸೃಷ್ಟಿ ಶಕ್ತಿಯ, ನೂತನ ಸೃಷ್ಟಿಯ ಉದಾಹರಣೆಗಳು. ಅದರಲ್ಲಿ ದೃಶ್ಯ ಮತ್ತು ಶ್ರವ್ಯ ಎಂಬುದಾಗಿ ಎರಡಿದೆ. ನಾಟಕಗಳನ್ನೇ ನಾವು ದೃಶ್ಯ ಕಾವ್ಯಗಳು ಅಂತ ಕರೆಯೋದು. ಅದರಲ್ಲಿ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲಕ್ಕೆ ವಿಶಿಷ್ಟ ಸ್ಥಾನ ಸಿಕ್ಕಿದೆ. ಕಾರಣ ಏನು ಅಂದರೆ, ಅಲ್ಲಿ ಬರುವ ಪಾತ್ರಗಳು ಇವತ್ತಿಗೂ ಕೂಡ ನಮಗೆ ಹತ್ತಿರವಾಗಿದ್ದಾವೆ. ಆ ಕಾರಣಕ್ಕಾಗಿ ಅದು ಈ ಕಾಲಕ್ಕೂ ಪ್ರಸಕ್ತ, ಈ ಕಾಲಕ್ಕೂ ಪ್ರಾಸಂಗಿಕ. ಹಾಗಾಗಿ ತತ್ರಾಪಿ ಶಕುಂತಲ ತತ್ರಾಪಿ ಚತುರ್ಥೋಂಕಃ ತಸ್ಮಿನ್ ಶ್ಲೋಕ ಚತುಷ್ಟಯಂ ಹೀಗೆಲ್ಲ ಹೇಳಿದ್ದಾರೆ. ಅಂಥ ಸುಂದರವಾದ ಮಧುರವಾದಂತಹ ರಚನೆ ಕಾಳಿದಾಸ ಆ ಕಾಲದಲ್ಲಿ ಮಾಡಿಕೊಟ್ಟಿದ್ದಾನೆ. ಇನ್ನು ಕಾವ್ಯ ಸುಂದರವಾಗಬೇಕು ಅಂದರೆ ಅದರಲ್ಲಿ ರಸಗಳಿರಬೇಕು. ನವರಸಗಳು: ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ವಿಭತ್ಸ, ರೌದ್ರ, ಶಾಂತ, ಹೀಗೆಲ್ಲ ನಮ್ಗೆ ಗೊತ್ತಿದೆ. ಇಲ್ಲಿ ಅನೇಕ ರಸಗಳ ಸಮಾವೇಶ ಆಗಿದೆ. 7 ಅಂಕಗಳು. ಮೊದಲನೇ ಅಂಕ ಬಹಳ ಉತ್ತಮವಾದ್ದು. ಕಾರಣ ಅಂದರೆ ಗುರುಕುಲದ ದೃಶ್ಯಾವಳಿ. ಇಲ್ಲಿ ಗುರುಕುಲ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಅವನು ರಾಜನಾಗಿ ತನ್ನದೇ ಕಲ್ಪನೆಯಲ್ಲಿ ಅಡವಿಯಲ್ಲಿ ಓಡಾಡ್ಕೊಂಡು ಬರೋಣ, ಸ್ವಲ್ಪ ಸಾಧ್ಯವಾದರೆ ನಾವೆಲ್ಲ ಕ್ಷತ್ರಿಯರಾದ್ರಿಂದ ಸ್ವಲ್ಪ ಬೇಟೆ ಆಡೋಣ ಅಂತ ಬಂದಿದ್ದಾನಷ್ಟೆ. ಗೊತ್ತಿದೆ ಅಂದ್ರೆ ಏನು ಗೊತ್ತಿದೆ? ಇಲ್ಲೆಲ್ಲ ಒಳಗಡೆಗೆ ಇದು ಬರೀ ಅರಣ್ಯ ಅಂದರೆ ಕಾಡು ಮೃಗಗಳು ಇರುವಂಥ ಜಾಗ, ಕ್ರೂರ ಮೃಗಗಳು ಇರುವ ಜಾಗ ಅಲ್ಲ. ಇಲ್ಲ, ಅಲ್ಲಲ್ಲಿ ಶಾಂತಮಿದಮಾಶ್ರಮ ಪದಂ ಅನ್ನುವ ರೀತಿಯಲ್ಲಿ ಶಾಂತವಾದ ಆಶ್ರಮಗಳಿದ್ದಾವೆ, ಗುರುಕುಲಗಳಿದ್ದಾವೆ, ಗುರುಗಳಿರುವ ಕುಲಗಳಿದ್ದಾವೆ. ಅಲ್ಲಿ ವೇದಶಾಸ್ತ್ರಗಳ ಅಧ್ಯಯನ ನಡೀತದೆ. ಪ್ರಕೃತಿ ಪ್ರೇಮಿ ಜೀವನ ನಡೆಸ್ತಾರವರು. ವಿದ್ಯಾರ್ಥಿಗಳು ಮರಗಳು, ಗಿಡಗಳು, ಮೃಗಗಳು, ಅವುಗಳೆಲ್ಲದರ ಜೊತೆಗೆ ಏಕಾತ್ಮ ಭಾವನೆಯಿಂದ ಬದುಕ್ತಾರೆ. ಬರೀ ಮನುಷ್ಯರು ಪ್ರೀತಿಯಿಂದ ಇರ್ತಾರೆ ಅಂತಲ್ಲ. ಕುಲ ಅದು. ಕುಲದಲ್ಲಿ ಅಪ್ಪ ಅಮ್ಮ ಎಲ್ಲರೂ ಹೇಗೆ ಪ್ರೀತಿಯಿಂದ ಪರಸ್ಪರ ಸುಖ ದುಃಖ ಹಂಚಿಕೊಂಡಿರ್ತಾರೋ ಹಾಗೆ ಇದೆ. ಹಾಗಿರ್ತಾ ಇದ್ವು ಕುಲಗಳು. ಭರದ್ವಾಜ ಆಶ್ರಮ ಇತ್ಯಾದಿ ಆಶ್ರಮಗಳ ವಿಷಯ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ. ಅಲ್ಲಿ ದೃಶ್ಯಾವಳಿ ಹೀಗೆ. ಅಲ್ಲಿ ಮಾನವರಿಷ್ಟು ಪ್ರೀತಿಯಿಂದ ಇರೋದು ನೋಡ್ಕೊಳ್ಳೋದು. ಅಲ್ಲಿದ್ದಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಸಹಜ ವೈರವನ್ನು ಬಿಟ್ಟು, ಕಾಗೆ, ಗೂಬೆ, ಪರಸ್ಪರ ವೈರಿಗಳು ಅಲ್ಲ, ಹಂಗಿರಲ್ಲ. ಹಾಗೆ ಹುಲಿ ಮತ್ತು ಹಸು ಅಲ್ವೇ, ಮತ್ತು ಮುಂಗುಸಿ ಮತ್ತು ಹಾವು, ಹೀಗೆ ಪರಸ್ಪರವಾಗಿ ಅವರು ಸಹಜವಾಗಿ ಶತ್ರುಗಳು. ಆದ್ರ ಅಂಥ ಆಶ್ರಮದ ಮಾನವರ ಆ ಪ್ರೀತಿಯ ಭಾವದ ಪರಿಸರದ ಪ್ರಭಾವದಿಂದ ನೈಸರ್ಗಿಕ ವೈರಿಗಳಾದಂಥ ಪ್ರಾಣಿ ಪಕ್ಷಿಗಳು ಪ್ರೀತಿಯಿಂದ ನಡ್ಕೋತವೆ. ಅಂಥ ಆಶ್ರಮ ಪದಗಳು. ಅದಕ್ಕಾಗಿ ಶಾಂತವಾದ ಆಶ್ರಮ, ಶಾಂತಮಿದಮಾಶ್ರಮ ಪದಂ ಅಂತ ಹೇಳ್ತಾನೆ ಕಾಳಿದಾಸ. ಭವಿತವ್ಯಾನಾಂ ದ್ವಾರಾಣಿ ಭವಂತಿ ಸರ್ವತ್ರ ಅಂತ ಹೇಳ್ತಾನೆ. ಮುಂದೆ ಏನಾಗಬೇಕು ಅನ್ನೋದರ ದ್ವಾರ ಇದು. ಅಂದ್ರೆ ಮನುಷ್ಯನನ್ನು ರೂಪಿಸುವ, ಮನುಷ್ಯ ಜೀವನವನ್ನು ರೂಪಿಸಿಕೊಡುವಂತಹ ಜಾಗಗಳು ಎಂಬುದಾಗಿ ವರ್ಣನೆ ಮಾಡಿದ್ದಾನೆ.
ಆರಂಭದಲ್ಲಿ ಅವನು ಮಹಾರಾಜ ದುಷ್ಯಂತ, ಚಂದ್ರವಂಶದ ರಾಜ, ಬರ್ತಾನೆ, ಪ್ರವೇಶ ಮಾಡ್ತಾನೆ. ಆ ಜಾಗಕ್ಕೆ ಬಂದಾಗ ಅವನಿಗೆ ಏನಾಗಿದೆ, ಆ ಜಾಗದ ಹತ್ರಕ್ಕೆ ಬಂದಾಗ ಒಂದು ಜಿಂಕೆ ಕಾಣಿಸ್ತದೆ. ಆ ಜಿಂಕಿ ಭೇಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಣ ಸಾಧುಕೃತ ಸಂಧಾನಂ, ಬಾಣಾನುಸಂಧಾನ ಮಾಡಿಕೊಂಡು ಇನ್ನೇನು ಪ್ರಯೋಗ ಮಾಡಬೇಕು ಅಷ್ಟೊತ್ತಿಗೆ ಮಧ್ಯದಲ್ಲೇ ಬಂದ್ಬಿಡ್ತಾನೆ ಒಬ್ಬ ವೈಖಾನಸ, ಒಬ್ಬ ಗುರುಕುಲದ ವಿದ್ಯಾರ್ಥಿ. ಆಶ್ರಮ ಮೃಗೋಯಂ ನಹಂತವ್ಯೋ ನಹಂತವ್ಯ ಬಂದ್ಬಿಟ್ಟು, ಇದು ಆಶ್ರಮ ಮೃಗ, ಯಾರಪ್ಪ ನೀನು? ಆಶ್ರಮದ ಮೃಗ ಇದು, ನಾವು ಸಾಕಿರೋ ಮೃಗ ಇದು, ಕೊಲ್ಬೇಡ ಕೊಲ್ಬೇಡ ಕೊಲ್. ಮಧ್ಯದಲ್ಲೇ ಬಂತು. ಇನ್ನೇನು ಬಾಣ ಬಿಟ್ಬಿಟ್ರೆ ಅವನಿಗೆ ತಾಗುತ್ತೆ. ಯಾರಿಗೆ? ಗುರುಕುಲದ ಬ್ರಹ್ಮಚಾರಿಗೆ. ಈ ದೃಶ್ಯದೊಂದಿಗೆ ಆರಂಭ ಆಗುತ್ತೆ. ಮತ್ತು ಅವನು ಹೇಳ್ತಾನೆ, ಆರ್ತತ್ರಾಣಾಯವ ಶಸ್ತ್ರಂ ನ ಪ್ರಹರ್ತು ಮನಾಗಸಿ ಅಂತ ಹೇಳ್ತಾನೆ. ನೀನು ನೋಡಿದ್ರೆ ರಾಜ ಅಂತ ಕಾಣುತ್ತೆ, ಆ ರಾಜನ ಧರ್ಮ ಏನು? ಅಲ್ವೇ, ಕಷ್ಟದಲ್ಲಿದ್ದವರಿಗೆ ರಕ್ಷಣೆ ಕೊಡೋದು ಇನ್ನೊಂದು ಕ್ಷತ್ರಿಯ ಧರ್ಮ. ನ ಪ್ರಹರ್ತು ಮನಾಗಸಿ. ಪಾಪ ಇವೆಲ್ಲ ಮುಗ್ಧ ಪ್ರಾಣಿಗಳು, ತಮ್ಮಷ್ಟಕ್ಕೆ ತಾವು ಮೆಂದ್ಕೊಂಡು ಆನಂದವಾಗಿರ್ತಾವೆ. ನಿನಗೂ ತೊಂದರೆ ಕೊಡಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ ಅವರು. ಅಂಥವುಗಳ ಮೇಲೆ ನೀನು ಬಾಣ ಪ್ರಯೋಗ ಮಾಡ್ತಾ ಇದೆಯಲ್ಲ ನೀನು, ಯಾರಯ್ಯ ನೀನು? ಈ ಧೈರ್ಯವನ್ನು ತೋರಿಸ್ತಾನೆ. ಅವನು ಹೆದರ್ಕೊಂಡ್ಬಿಡ್ತಾನೆ. ಒಮ್ಮೆಲೆ ಕೂಡಲೇ ರಥವನ್ನು ನಿಲ್ಲಿಸ್ಬಿಡ್ತಾನೆ, ಇಳಿದು ಬಿಡ್ತಾನೆ. ಕ್ಷಂತವ್ಯಂ ಕ್ಷಂತವ್ಯಂ, ತಪ್ಪಾಯ್ತು ತಪ್ಪಾಯ್ತು ಅಂತ ಹೇಳಿ ಹೇಳ್ಬಿಡ್ತಾನೆ ಚಕ್ರವರ್ತಿ. ಇದು ಬಹಳ ಸುಂದರವಾದ ದೃಶ್ಯ. ಹಾಗೆ ನಾವು ಗುರುಕುಲದವರು ಸತ್ಯದ ಪಕ್ಷಪಾತಿಗಳು, ಸತ್ಯಂ ಶಿವಂ ಸುಂದರಂ ಅನ್ನೋದರ ಪಕ್ಷಪಾತಿಗಳು ಆಗ್ಬೇಕು ನಾವು. ಪ್ರಕೃತಿಯ ಆ ಸಮರಸತೆಯನ್ನ, ಪ್ರಕೃತಿಯ ಸಾಮರಸ್ಯ ಸೂತ್ರವನ್ನ ಕಾಪಾಡುವಂಥವ್ರಾಗ್ಬೇಕು. ಗುರುಕುಲ ಸಂಸ್ಕೃತಿ ಅದು. ಬರೀ ಮಾನವರು ಮಾತ್ರ ಅಲ್ಲ. ಅದಕ್ಕಾಗಿ ನಮ್ಮ ಗುರುಕುಲಗಳು ನಾವು ಸುಂದರವಾಗಿ ವೃಕ್ಷಗಳನ್ನು ಪಾಲನೆ ಮಾಡ್ತೇವೆ. ಇಂಥ ವಟವೃಕ್ಷದ ಬುಡದಲ್ಲಿ ಕೂತ್ಕೋತೇವೆ, ನಮ್ಮ ಪಾಠಗಳು ನಡೀತವೆ ಅಲ್ವೇ. ಇದು ಬಹಳ ಅತ್ಯಂತ ಪ್ರೇರಕವಾದ ಸಂದರ್ಭದೊಂದಿಗೆ ನಾಟಕ ಪ್ರವೇಶ ಇದು ನಡೀತಾ ಹೋಗ್ತದೆ. ಆಗಾಗ ಅಲ್ಲಲ್ಲಿ ಗುರುಕುಲದ್ದೇ ವೃತ್ತಾಂತ ಬರುತ್ತೆ. ಗುರುಕುಲ ಅಲ್ಲಿ 2 ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಕನ್ಯೆಯರ ಗುರುಕುಲ, ಅದರ ನೇತೃತ್ವ, ಅದರ ಪ್ರಧಾನ ಆಚಾರ್ಯರಾಗಿ ಗೌತಮಿ ಅನ್ನೋಳಿರ್ತಾರೆ. ಇನ್ನು ಬಾಲಕರ ಯುವಕರ ಗುರುಕುಲ ಅದು ಕಣ್ವಾಶ್ರಮ. ಆ ಕಣ್ವಾಶ್ರಮದಲ್ಲಿ ಕಾಶ್ಯಪರು ಅಂದ್ರೆ ಕಣ್ಣೂರೇನೆ. ಕಶ್ಯಪಸ್ಯ ಅಪತ್ಯಂ ಪುಮಾನ್ ಕಾಶ್ಯಪ, ಅವರು ಅದರ ಪ್ರಧಾನ ಆಚಾರ್ಯ, ಅವರು ಕುಲಪತಿಗಳು. ಅವ್ರು ಎಂಥ ಕುಲಪತಿಗಳು ಅಂದ್ರೆ ಅಂತಹ ಒಂದು ದೃಶ್ಯಾವಳಿಯೊಂದಿಗೆ ಆರಂಭ ಆಗುತ್ತೆ. ಆದ್ರಿಂದ ಈ ಶ್ಲೋಕ ನೆನಪಿಟ್ಕೋಬೇಕು. ಆರ್ತತ್ರಾಣಾಯ ವಶಸ್ತ್ರಂ ನ ಪ್ರಹರ್ತುಂ ಅನಾಗಸಿ ಅಂತ. ಕಣ್ಣೂರ ಆಶ್ರಮ, ಅಲ್ಲಿ ಶಾಸ್ತ್ರಾಧ್ಯಯನ ವೇದಾಧ್ಯಯನ ನಡೀತಾ ಇದೆ. ಕುಲಪತಿಗಳು ಅವರು. ಕುಲಪತಿ ಅಂದ್ರೆ ಮುನೀನಾಂ ದಶಸಾಹಸ್ರಂ ಯೋ ಅನ್ನದಾನಾದಿಭಿಸ್ಸಹ. ಇದು ತಿಳ್ಕೋಬೇಕು. ಒಬ್ಬ ಕುಲಪತಿ ಆಗ್ಬೇಕು ಅಂತಂದ್ರೆ ವೈಸ್ ಚಾನ್ಸಲರು ಅಂತೆಲ್ಲ ಹೆಸರಿಟ್ಕೊಂಡ್ರೆ ಆಗೋದಿಲ್ಲ. ಕುಲಪತಿಗಳಾದವರು 10,000 10,000 ಜನ ವಿದ್ಯಾರ್ಥಿಗಳಿಗೆ ಅನ್ನದಾನಾದಿಗಳನ್ನು ಮಾಡ್ತಾ ವಿದ್ಯಾದಾನ ಮಾಡುವವರಿಗೆ ಕುಲಪತಿ ಅಂತ ಹೆಸರು. ಈ ಕಾಲದಲ್ಲೆಲ್ಲ ವೈಸ್ ಚಾನ್ಸಲರ್ ಅಂತೇಳಿ ಹೆಸರಿಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಕುಲಪತಿ ಅಂತ ಅನುವಾದ ಮಾಡ್ತಾರೆ. ಸೂಕ್ತವಾಗಿಲ್ಲ ಅವರು. ಅವರು ಕುಲಪತಿಗಳಲ್ಲ. ಕುಲಸ್ಯ ಪತಿ ಕುಲಪತಿ. ಏನು ಕುಲ ಅಂದ್ರೆ? ಕುಲ ಅಂದ್ರೆ ಭಾರತ ದೇಶದಲ್ಲಿ ಅವಿಭಕ್ತ ಕುಟುಂಬಗಳು, ದೊಡ್ಡ ದೊಡ್ಡ ಕುಟುಂಬಗಳು. ಒಂದು ಕುಟುಂಬದಲ್ಲೇ 10 ದಂಪತಿಗಳು ಮಕ್ಕಳು ತುಂಬಿರ್ಬೇಕು. ಅಂತಹ ಮನೆಗೆ ಹೆಸರು ಏನಂತ? ಕುಲ. ಹಾಗೆ ಇದು ಅಷ್ಟೇನೆ. ಕುಲಪತಿಗಳು ಅಂದ್ರೆ ಏನು? ಅಲ್ಲಿ 10,000 ವಿದ್ಯಾರ್ಥಿಗಳು ಓದ್ತಾ ಇರ್ಬೇಕು. ಅಲ್ಲೂ ಅನ್ನದಾನಾದಿಗಳ ವ್ಯವಸ್ಥೆ ಇರಬೇಕು. ಸವೈ ಕುಲಪತಿ ಸ್ಮೃತಃ ಇದು ವ್ಯಾಖ್ಯಾನ. ಕುಲಪತಿ ವ್ಯಾಖ್ಯಾನವಿದಂ ತಿಳ್ಕೋಬೇಕು. ಅಂತ ಕುಲಪತಿಗಳು ಏನಾಗಿರ್ತಾರೆ? ಹೋಗಿರ್ತಾರೆ, ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ವಿಶೇಷವಾದ ಕಾರಣದಿಂದ ಶಕುಂತಲೆ ಅಲ್ಲಿರ್ತಾಳೆ. ಶಕುಂತಲೆ ಇರ್ತಾಳೆ ಅಂದ್ರೆ ಶಕುಂತಲೆ ಹಾಗಾದ್ರೆ ಎಲ್ಲ ಕುಮಾರಿ ಏನಂತೆ ಶಕುಂತಲೆಯೋ ಅಲ್ಲ. ವಿಶಿಷ್ಟ ಕಾರಣವಶಾತ್ ಕಣ್ವರು ಶಿಶುವಾಗಿದ್ದಾಗಲೇ ಅದನ್ನು ಪಡೆದು ಇಲ್ಲಿ ತಂದು ಅವಳನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ. ಎಲ್ಲ ವಿದ್ಯಾದಾನಗಳನ್ನು ಮಾಡಿದ್ದಾರೆ. ಅವಳಿಗೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಶಸ್ತ್ರಶಾಸ್ತ್ರ ವಿದ್ಯೆಗಳನ್ನೆಲ್ಲ ಕಲ್ತಿದ್ದಾಳೆ. ತುಂಬ ಸಂಸ್ಕಾರವಂತೆ ಯುವತಿ ಅವಳು. ಈಗ
ಹಾಗಾಗಿ ಅವಳಿಗೆ ಯೋಗ್ಯನಾದ ವರ ಸಿಗಬೇಕು ಅನ್ನೋ ಕಾರಣಕ್ಕಾಗಿಯೇ ಸಾಕು ತಂದೆಯಾದ ಕಾಶ್ಯಪರು ತೀರ್ಥಾಟನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಈ ರಾಜ ಪ್ರವೇಶ ಮಾಡಿದ್ದಾನೆ. ಇವನಿಗೆ ಗೊತ್ತಾಯ್ತಿದ್ದು ಯಾವುದು, ವಿನಮ್ರವಾಗಿ ನಡ್ಕೋತಾನೆ. ಆ ಬ್ರಹ್ಮಚಾರಿ ಹತ್ರ ಕೇಳ್ತಾನೆ, ನಾನು ಈಗ ಇಲ್ಲಿ ಗೊತ್ತಾಯ್ತು ನನಗೆ, ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ. ಎರಡು ಮಾತು ಇದು, ಋಷೇಂದ್ರನ ಮಾತು, ಕಾಳಿದಾಸನ ಮಾತು ಅಂತ. ಏನು ವಿನೀತ ವೇಷೇಣ, ಅದೇ ನಾನು ನಿಮ್ಗೆ ಹೇಳೋದು ಅಲ್ವೇ. ಸೊ ಗುರುಕುಲ ಅಂತಂದ್ರೆ ಅಲ್ಲಿ ಹಾಕೊಳ್ಳುವ ಬಟ್ಟೆಗಳಿಗೂ ಅದರ ಕಲರ್ಗೂ ಮಹತ್ವ ಇರ್ತದೆ ಅಲ್ವೇ. ತೋಳದ ವೇಷ, ನರಿ ವೇಷ, ವಿಚಿತ್ರ ಬಣ್ಣ ಇವೆಲ್ಲ ಇರಬಾರ್ದು. ಕಣ್ಣಿಗೆ ಹೊಡೆಯುವಂತಹ ವಿಚಿತ್ರವಾದ ಕಲರ್ಗಳು ಇವೆಲ್ಲ ಇರಬಾರ್ದು. ಗೊತ್ತೈತೆ, ಸಾತ್ವಿಕತೆ ಕಾಣಬೇಕು ನಮ್ಮ ವೇಷಭೂಷಣದಲ್ಲಿ, ನಮ್ಮ ಮುಖಮಂಡಲದಲ್ಲಿ. ಹಾಗೇ ಇರಬೇಕು. ಯಥೋ ಹಿ ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ ಅಂತ ಹೇಳ್ಕೊಂಡು ಏನು ಮಾಡ್ಬಿಡ್ತಾನೆ, ಕಿರೀಟವನ್ನು ಇಟ್ಬಿಡ್ತಾನೆ ತೆಗೆದು. ಭುಜಕೀರ್ತಿ ಅವನ ರಾಜನ ಎಲ್ಲ ವೇಷಗಳನ್ನೆಲ್ಲ ಪಕ್ಕದಲ್ಲಿಟ್ಟು, ಈ ಆಶ್ರಮದಲ್ಲಿ ನಾನು ಏನು ಮಾಡುವಾಗಿಲ್ಲ, ನನ್ನ ರಾಜನ ವೇಷವನ್ನು ಹಾಕ್ಕೊಂಡು ತಿರುಗಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ವಿನೀತ ವೇಷ ರಥದ ಮೇಲೆ ಎಲ್ಲ ಇಟ್ಬಿಟ್ಟು ಸಾಧಾರಣ ರೂಪದಲ್ಲಿ ಹೋಗ್ತಾನೆ. ಇದು ಶುರುವಾಗುತ್ತೆ ನಾಟಕದ ಮೊದಲನೇ ದೃಶ್ಯಗಳಿವೆಲ್ಲ. ಆದರೆ ಅದೇ ಸಮಯದಲ್ಲಿ ಏನಾಗಿರುತ್ತೆ, ಕಾಶ್ಯಪರು ಅವರು ತೀರ್ಥಾಟನೆಗೆ ಹೋಗುವಾಗ ಸಾಕು ಮಗಳು ಶಕುಂತಲೆ, ಅವಳಿಗೆ ಏನು ಮಾಡ್ತಾನೆ, ಶಕುಂತಲೆಗೆ ಒಂದು ಜವಾಬ್ದಾರಿ ಕೊಟ್ಟು ಹೋಗಿರ್ತಾನೆ. ಏನಾಗಿದೆ, ಕಾಶ್ಯಪರ ಪರ್ಣಕುಟಿ ಇದೆ ಅಲ್ಲಿ. ಆ ಪರ್ಣಕುಟಿಯ ಸುತ್ತಲೂ ಕೂಡ ಸುಂದರವಾದ ಏನಿದೆ, ಉದ್ಯಾನ ಇದೆ. ಆ ಉದ್ಯಾನವನ್ನು ನೋಡ್ಕೊಳ್ಳೋ ದೃಷ್ಟಿಯಿಂದ ಅವಳಿಗೂ ಜವಾಬ್ದಾರಿ ಕೊಟ್ಟು, ಇನ್ನಿಬ್ಬರು ಪ್ರಿಯಂವದ ಮತ್ತು ಅನಸೂಯ ಅವರಿಗೂ ಜವಾಬ್ದಾರಿ, 3 ಜನರು ಕೂಡ ಅಲ್ಲಿರ್ತಾರೆ. ಅವರು ಆ ಗಿಡಗಳನ್ನೆಲ್ಲ ಪಾಲನೆ ಮಾಡ್ತಾ ಇರ್ತಾರೆ, ಪೋಷಣೆ ಮಾಡ್ತಾ ಇರ್ತಾರೆ. ಈ ಸ್ಥಿತಿ ಇದರದ್ದೇ ವರ್ಣನೆ. ಇನ್ನು ಆಮೇಲೆ ಮನುಷ್ಯರ ಸಹಜ ಸ್ವಭಾವದಂತೆಯೇ ಇವನು ಕೂಡ ಇವನಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಇವರೆಲ್ಲ ಇದ್ದಾರಲ್ಲ ಹೇಗೆ ಅಂತ. ಅವರು ಅಲ್ಲಿ ಇರ್ತಿರ್ಲಿಲ್ಲ, ಅವ್ರು ಇರೋದು ಆ ಗುರುಕುಲದಲ್ಲಿ. ಆ ಗುರುಕುಲದಲ್ಲಿ ಗೌತಮಿಯ ಗುರುಕುಲದಲ್ಲಿ. ಅವ್ರ ವಿಶೇಷ ಕಾರಣಕ್ಕಾಗಿ ಇವರು ಕುಲಪತಿಗಳು ಇಲ್ಲದಂಥ ಸಮಯದಲ್ಲಿ ಅಲ್ಲಿರುವ ಸಸ್ಯಗಳು ಮತ್ತು ಅಲ್ಲಿರುವಂತಹ ಫಲಪುಷ್ಪ ಲತೆಗಳು ಮತ್ತು ವೃಕ್ಷಗಳನ್ನೆಲ್ಲ ಅವುಗಳನ್ನು ನೋಡ್ಕೊಳ್ಳೋ ದೃಷ್ಟಿಯಿಂದ ಇವರು 3 ಜನವೂ ಕೂಡ ಇಲ್ಲಿರ್ತಾರೆ. ಅಲ್ಲಿ ಇವನು ನೋಡ್ತಾನೆ, ಇದೆಲ್ಲ ನಡೀತದೆ ಅಂತೂ ಮೊದಲನೆಯ ಆ ಅಂಕದಲ್ಲಿ ಶೃಂಗಾರ ರಸ ಪ್ರಧಾನವಾಗಿ ಇರ್ತದೆ. ಅಲ್ಲಿಂದ 2ನೇ ಅಂಕ ಶುರುವಾಗುತ್ತೆ. ಆ 2ನೇ ಅಂಕ ಬಂದಾಗ ಪ್ರಶ್ನೆ ಬರ್ತದೆ, ಅವನ್ನೇ ಮರಳಿ ಹೋಗಬೇಕು. ಅಲ್ಲಿಂದ ರಾಜನ ಮಾತೆ ರಾಜಮಾತ ಸಂದೇಶ ಕಳಿಸ್ತಾರೆ, ಇಲ್ಲಿ ಒಂದು ವ್ರತ ಇದೆ, ನೀನಿರಬೇಕು ಮಗನಾಗಿ, ಬಂದ್ಬಿಡು ಬೇಗ ಅಂತ ಹೇಳ್ತಾರೆ. ಆದರೆ ಇವನು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೆ, ನಾನು ವರ್ಣನೆ ಮಾಡೋದಿಲ್ಲ, ನಿಮ್ಮ ಕಲ್ಪನಾ ಶಕ್ತಿ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ. ಆಮೇಲೆ ಮುಂದಿಂದೆಲ್ಲ ಏನಾಗ್ತದೆ, ಒಬ್ಬ ವಿದೂಷಕ ಅಂತ ಇರ್ತಾನೆ, ಹಾಸ್ಯಗಾರ. ಇವನಿಗೆಲ್ಲ ಸ್ವಲ್ಪ ಹಾಸ್ಯ ಮಾಡ್ತಾನೆ. ಆದರೂ ಕೂಡ ಅವನನ್ನೇ ಕಳಿಸ್ಬಿಡ್ತಾನೆ, ನೀನು ನನ್ನ ಅಮ್ಮನಿಗೆ ನೀನು 2ನೇ ಮಗ ಇದ್ದ ಹಾಗೆ ನಡೆದ್ಬಿಡಯ್ಯ ನೀನು ಅಂತ ಹೇಳ್ತಾನೆ. ಅವನು ಕಳಿಸ್ಬಿಡ್ತಾನೆ. ಇಷ್ಟು ಎಲ್ಲ ನಡೀತದೆ. ಇಲ್ಲ ಆಮೇಲೆ ಮುಂದಿನ ಘಟನಾವಳಿಗಳಲ್ಲಿ 3ನೇ ಇದರಲ್ಲಿ ಆ ಕಾಲದಲ್ಲಿ ಇವೆಲ್ಲವೂ ಸಮಾಜ ಭಾಳ ಸ್ವತಂತ್ರವಾದ ಸಮಾಜ. ಅಲ್ಲಿ ಆ ಕಾಲದಲ್ಲಿ ಅಂತಲ್ಲ, ಭಾರತ ದೇಶದಲ್ಲೇ ಅರ್ಥಕಾಮಗಳು ಕೂಡ ಪುರುಷಾರ್ಥಗಳೇ. ಏನು, ಆದರೆ ಧರ್ಮದ ಮಿತಿಯನ್ನ ಮೀರುವ ಹಾಗಿಲ್ಲ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಅದೇ ಭಗವದ್ಗೀತೆಯಲ್ಲಿದೆ. ಅದಕ್ಕೋಸ್ಕರವಾಗಿ ಇವರಿಬ್ಬರೂ ಕೂಡ ಪರಸ್ಪರವಾಗಿ ಅವರು ತಾವು ವಿವಾಹ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡ್ಕೊಂಡಂತನೇ ಋಷಿ ಅಲ್ಲಿದ್ದ ಆ ಕಾಲದಲ್ಲಿದ್ದಂಥವ್ರು ಶಾರಂಗ್ರವ, ಶಾರದೋತ ಮುಂತಾದವರಿದ್ದರು ಶಿಷ್ಯರು. ಅಲ್ಲಿಯ ಅಂದರೆ ಕುಲಪತಿಗಳ ನಂತರದವರು ಅವರೆಲ್ಲ ಒಪ್ಪಿಗೆಯನ್ನು ತೆಗೆದುಕೊಂಡು ಗೌತಮಿಯ ಇವರ ಕನ್ಯಾ ಗುರುಕುಲದ ಪ್ರಮುಖಳವರು ಅವರೆಲ್ಲರ ಸಮ್ಮತಿಯಂತೆ ಇವರ ಗಾಂಧರ್ವ ವಿವಾಹ ನಿಶ್ಚಯ ಆಗುತ್ತೆ. ಗಾಂಧರ್ವ ವಿವಾಹ ವಿಧಿನ ವಿವಾಹವೂ ಆಗುತ್ತೆ. ಇಷ್ಟೆಲ್ಲ ನಡೆದು ಇಷ್ಟು ಸ್ಥಿತಿ. ಅವನು ಏನು ಮಾಡಿದ್ದಾನೆ, ಹೋಗಬೇಕು, ಊರಿಗೆ ಹೋಗಬೇಕು. ಅಲ್ಲಿ ಅವನ ಅರಮನೆಯಲ್ಲಿದ್ದಂತಹ ಬಂಧು ಬಾಂಧವರಿಗೂ ಕೂಡ ಇದನ್ನು ತಿಳಿಸ್ಬೇಕು. ಒಬ್ಬ ರಾಜಾನೋ ಬಹುಪತ್ನೆಯ,
ಇರುವಂತಹದ್ದು. ಆ ಕಾಲದ ಸಮಾಜ ಅದು ಸ್ವತಂತ್ರ ಸಮಾಜ ಆದ್ದರಿಂದ ಅದು ರಾಜರಿಗೆ ವಿವಾಹವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ವಿಶೇಷವಾದ ಅನುಮತಿ ಇರ್ತದೆ. ಅದಕ್ಕೋಸ್ಕರವಾಗಿ ಅವನು ಅದನ್ನೆಲ್ಲ ನಿವೇದಿಸಬೇಕು. ಹೀಗಾಗಿ ಅವನು ಶಕುಂತಲೆಗೆ ತನ್ನ ಒಂದು ಅಂಗುಲೀಯಕವನ್ನು, ಒಂದು ಉಂಗುರವನ್ನು ಕೊಟ್ಟು, ಈ ಉಂಗುರದಲ್ಲಿ ಎಷ್ಟು ಹೆಸರುಗಳಿದೆಯೋ, ಎಷ್ಟು ಅಕ್ಷರಗಳಿದೆಯೋ ಅಷ್ಟರೊಳಗಡೆ ನಾನು ನಮ್ಮ ಸಂದೇಶವಾಹಕನನ್ನು ಕಳಿಸ್ಕೊಡ್ತೇನೆ, ನಿನ್ನನ್ನು ನಮ್ಮ ಅರಮನೆಗೆ ಬರಮಾಡಿಕೊಳ್ತೇನೆ ಅಂತ ಹೇಳಿ ಹೋಗ್ತಾನೆ. ಗೊತ್ತಾಯ್ತಾ? ಇಷ್ಟು ನಡೆದಿದೆ. ಈಗ ಇನ್ನು ಮುಂದಿಂದು 4ನೇ ಅಂಕಕ್ಕೆ ಬಂದ್ಬಿಟ್ಟಿವಿ ನಾವೀಗ. ಇಷ್ಟೇ ವಿಸ್ತಾರ, ಇನ್ನು ಭಾಳ ವಿಸ್ತಾರ ಮಾಡಲಿಕ್ಕಾಗಲ್ಲ. ಇದ್ರ ಮೇಲೆ ನಾನು ಮೂರು ಎರಡು ಇದನ್ನು ಮಾತಾಡಿದ್ದೀನಿ ವ್ಯಾಖ್ಯಾನವನ್ನು. ಈಗ ಮುಂದಿನೇನು ಅಂತ ಪ್ರಶ್ನೆ. ಮುಂದಿನೇನಾಗ್ತದೆ ಘಟನಾವಳಿ? ಈಗ ಶಕುಂತಲೆಯ ಯೋಗಕ್ಷೇಮ ವಾಹಕರು ಯಾರು? ಅವರಿಬ್ಬರು, ಅವಳ ಸಖಿಯರು. ಯಾರು? ಅನಸೂಯ. ಹಾಗಾಗಿ ಶಕುಂತಲೆಯ ಭವಿಷ್ಯದಲ್ಲಿ ಯಾವ ತೊಂದರೆ ಆಗಬಾರ್ದು, ಹಿರಿಯರಾದಂತಹ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ವಿವಾಹ ನಡೆದಿದೆ, ಅವರು ಅನುಮತಿ ತಗೊಂಡು ಮಾಡಿಲ್ಲ, ಅವರು ಬರೋದಕ್ಕೆ ಕಾದಿಲ್ಲ, ಉಳಿದೆಲ್ಲ ಋಷಿಗಳು ಮತ್ತು ಗೌತಮಿಯ ಅನುಮತಿಯಂತೆ ವಿವಾಹ ನಡೆದು ಹೋಗಿದೆ, ಅವನು ಹೋಗಿದ್ದಾನೆ. ಈ ಸ್ಥಿತಿಯಲ್ಲಿ ಚರ್ಚೆ ನಡೆಯುತ್ತೆ ಇಬ್ಬರು ಮಧ್ಯದಲ್ಲಿ, ಅನಸೂಯ ಮತ್ತು ಪ್ರಿಯಂವದ. ಇದು ಈ ನಾಟಕದ ಅದ್ಭುತವಾದ ಭಾಗ. ಅವರಿಬ್ಬರು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅಂತ. ಇದು ಕನ್ಯಾ ಗುರುಕುಲದವರಿಗೂ ಒಂದು ಆದರ್ಶ ಇದು. ಉದಾಹರಣೆಗೆ ನೀವೆಲ್ಲ ಒಟ್ಟಿಗೆ ಸಹಜೀವನದಲ್ಲಿ ಇದ್ದೀರಿ. ಮನುಷ್ಯರು ನಾವು ಮೊದಲ ಮನುಷ್ಯರು. ನಾವು ಏನೆಲ್ಲ ಆಗೋದಾದರೂ ಮೊದಲು ಯಾರು? ಮನುಷ್ಯರು. ಹೌದಾ? ಯಾವುದೇ ಗಂಭೀರವಾದ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನೆಲ್ಲ ಮುಚ್ಚಿಟ್ರೆ ಗಂಭೀರ ಸಮಸ್ಯೆ ಅತಿ ಗಂಭೀರವಾಗುತ್ತೆ. ಹೌದಾ? ಅದಕ್ಕೋಸ್ಕರ ಪಾರದರ್ಶಕತೆ ಇರಬೇಕು. ಅದು ಮುಂದೆ ಬರ್ತದೆ 5ನೇ ಅಂಕದಲ್ಲಿ. ಅತಃ ಪರೀಕ್ಷೆ ಕರ್ತವ್ಯಂ ವಿಶೇಷಾತ್ ಸಂಗತಂ ರಹ ಅಜ್ಞಾತ ಹೃದಯೇಶ್ವಂ ವೈರೀಭವತಿ ಸೌಹೃದಂ ಅಂತ ಕಾಳಿದಾಸ ಈ ಗುರುಕುಲದ ಹಿರಿಯ ಛಾತ್ರನೋ ಆಚಾರ್ಯನೋ ಇರಬೇಕು. ಅವನು ಶಾರ್ಂಗರವ. ಅವನ ಹೆಸರೇನು? ಶಾರ್ಂಗರವ. ಅಂದರೆ ಧನುವಿನ ಠೇಂಕಾರದಂತೆ ಮಾತಾಡುವಂತಹ ಒಬ್ಬ ಯುವಕ ಅವನು ಶಾರ್ಂಗರವ. ಅವನು ಹೇಳ್ತಾನೆ ಈ ಮಾತನ್ನೇ. ಯಾಕೆ ಇವೆಲ್ಲ ಈಗೆಲ್ಲ ನಡೆಯುತ್ತೆ? ನಡಿಬಾರ್ದು ಇವು. ಮನುಷ್ಯನಿಗೆ ಸ್ವಲ್ಪ ಸಂಯಮ ಇರಬೇಕು, ವಿವೇಕ ಇರಬೇಕಲ್ಲ. ವಿವೇಕ ಇರಬೇಕು. ಅದರೊಳಗೂ ವಿಶೇಷವಾಗಿ ಸಂಗತಂ ರಹ, ಈ ಮಾನವೀಯ ಸಂಬಂಧಗಳಲ್ಲಿ ಸಖ್ಯ ಭಾವವೂ ಇರ್ತದೆ. ಅದರ ಜೊತೆಗೆ ಇನ್ನೊಂದು ಭಾವವೂ ಇರ್ತದೆ, ಶೃಂಗಾರ ಭಾವ. ಗಂಡು ಹೆಣ್ಣುಗಳ ಮಧ್ಯದಲ್ಲಿ ಅದು ಹೇಗಿರಬೇಕು? ಶೃಂಗಾರ ಅಪಿ ಶುಚಿ ಉಜ್ವಲ. ಏನಿರ್ಬೇಕದು? ಶುಚಿ ಉಜ್ವಲ. ಅದಕ್ಕೆ ಧರ್ಮಾವಿರುದ್ಧ ಅಂತ ಕರೆದರು. ಕಾಮಕ್ಕೆ ನಿಜವಾದ ಗೌರವಯುತವಾದ ಸ್ಥಾನ ಜೀವನದಲ್ಲಿ ಇರಲೇಬೇಕು. ಎಲ್ಲರೂ ಕೂಡ ಬರೀ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಆಗಿಬಿಟ್ರೆ ಜಗತ್ತು ನಡೆಯೋದಿಲ್ಲ, ಸಾಧ್ಯ ಇಲ್ಲ. ಆದರೆ ಆ ಕಾಮ ಅದು ಹೇಗಿರಬೇಕು? ಧರ್ಮಕ್ಕೆ ಅವಿರುದ್ಧವಾಗಿ ನಡಿಬೇಕು. ಅದಕ್ಕೋಸ್ಕರವಾಗಿ ಈ ವಿಷಯದಲ್ಲಿ ಹಿರಿಯರ ಅಭಿಪ್ರಾಯ ತಗೊಳ್ಳೋದು, ಆಶಯವನ್ನು ಸ್ವೀಕರಿಸಿ ನಡ್ಕೊಳ್ಬೇಕು ಅನ್ನೋದು ಪಥ್ಯ. ಹೌದಾ? ಪರೀಕ್ಷೆ ಕರ್ತವ್ಯ ವಿಶೇಷ ಸಂಗತಂ ರಹ ಅಂದರೆ, ಸಂಗತಂ ರಹ ಅಂದರೆ ಗಂಡು ಹೆಣ್ಣಿನ ಸಂಬಂಧಗಳ ಮಧ್ಯದಲ್ಲಿ ಯಾವಾಗಲೂ ಶುಚಿತ್ವವನ್ನು ಕಾಪಾಡ್ಕೋಬೇಕು. ಅಜ್ಞಾತ ಹೃದಯೇಶು ಏವಂ. ಮುಂದಿನ ವಾಕ್ಯ, ಗಂಡಾಗಲಿ ಹೆಣ್ಣಾಗಲಿ, ಗಂಡು ಹೆಣ್ಣಿನ ಬಗ್ಗೆ, ಹೆಣ್ಣು ಗಂಡಿನ ಬಗ್ಗೆ ಅವರ ಅಂತರಂಗ ಏನು, ಅವರ ಹಿನ್ನೆಲೆ ಏನು, ಒಳಭಾವ ಏನು, ವ್ಯಕ್ತಿತ್ವ ಹೊರಮುಖದಲ್ಲಿ ಯಾವುದಿದೆ, ಒಳಮುಖ ಯಾವುದಿದೆ, ಅದೆರಡೂ ಕೂಡ ಭಿನ್ನವಾಗಿದೆಯೇ? ಇದ್ರೆ ಅಪಾಯ. ಅವ್ರ ಜೊತೆ ನೀವು ಹೆಂಗೆ ಬದುಕ್ತೀರಿ? ಅಜ್ಞಾತ ಹೃದಯೇಶೋ ವೈರೀಭವತಿ ಸೌಹೃದಂ. ಸೌಹಾರ್ದದಿಂದ ಬೆಳೀತದೆ ಮೊದಲೊಮ್ಮೆ ಉನ್ಮಾದ, ಅಲ್ವೇ? ಪ್ರೇಮದ ಉನ್ಮಾದ. ಕಣ್ಣು ಕಾಣುವುದಿಲ್ಲ ಆ ಹೊತ್ತಿನಲ್ಲಿ. ಕಾಮಾಂಧು ನೈವ ಪಶ್ಯತಿ. ಹೌದಾ? ಹಾಗಾದ್ರೆ ಏನಾಗುತ್ತೆ? ವೈರೀಭವತಿ ಸೌಹೃದಂ. ಎಚ್ಚರಿಕೆ ಮಾತು ಹೇಳ್ತಾನೆ ಅವನು. ಯಾರು? ನಮ್ಮ ಸೌಹಾರ್ದ ಸಖ್ಯವೇ ಅಂತಿಮವಾಗಿ ಅಲ್ಲಿ ಪರ್ಯವಸಾನ ಆಗುತ್ತೆ. ವೈರದಲ್ಲಿ ಇವತ್ತು ಗಂಭೀರ ಸಮಸ್ಯೆ ನಮ್ಮ ದೇಶದಲ್ಲಿ. ಆರಂಭವಾಗುತ್ತೆ 63, ಮುಂದೆ ಹೋಗ್ತಾ ಹೋಗ್ತಾ ಅದು 36 ಆಗುತ್ತೆ. ಏನು ಹೇಳಿ?
6 3 63 ಪರಸ್ಪರ ಸೌಹಾರ್ದ 6 3 ಬಟ್ 36 ಭವತಿ ಚೇತ್ 3 6 ವಿಮುಖತ್ವಂ ಸುಮುಖತ್ವಂ ವಿಮುಖತ್ವಂ 63 ಸುಮುಖತ್ವಂ 63 36 36 ಭವೇದ್ ವಾ 63 ಭವೇದ್ ವಾ 63 ಭವೇತ್ ಖಲು ಉದಾಹರಣಂ ಸಮ್ಯಕ್ ಅಸ್ತಿ ವಾ ವೈರೀ ಭವತಿ ಸೌಹೃದಂ ಇತ್ಯಸ್ಯ ಅಯಮೇವ ಅರ್ಥಃ ವೈರೀ ಭವತಿ ಸೌಹೃದಂ ಈಗ ಆತಂಕ ಆಗಿದೆ ಯಾಕೆ ಅಂದರೆ ಏಕೈಕಮಸ್ತ್ರ ದಿವಸೇ ದಿವಸೇ ಮದೀಯಂ ನಾಮಾಕ್ಷರಂ ಗಣಯ ಗಚ್ಚತಿ ಯಾವದಂತಂ ಅಂತ ಹೇಳಿ ಹೋಗಿದ್ದಾನೆ. ಅರ್ಥ ಆಯ್ತಾ? ನಿನಗೆ ಕೊಟ್ಟಂತಹ ಈ ಅಂಗುಲಿಯೇಕದಲ್ಲಿ ಎಷ್ಟು ಅಕ್ಷರಗಳಿದಾವೋ ಅದನ್ನು ಲೆಕ್ಕ ಮಾಡ್ತಾ ಇರು. ಅದು ಯಾವಾಗ ಕೊನೆ ಆಗ್ತದೋ ಕೊನೆ ಅಕ್ಷರ ಇರೋತಿ ನಮ್ಮ ಪ್ರತಿನಿಧಿ ಬರ್ತಾನೆ ಇಲ್ಲ. ಯಾರು ಪ್ರತಿನಿಧಿ ಬಂದೇ ಇಲ್ಲ. ಗಾಬರಿ ಶುರುವಾಯ್ತಲ್ಲ. ಗಾಬರಿ ಮೊದಲು ಶುರುವಾಗೋದು ಯಾರಿಗೆ? ಸಖಿಯರಿಗೆ. ಯಾಕಂದ್ರೆ ಅಷ್ಟು ಆತ್ಮೀಯ ಸೌಹೃದ ಉಳ್ಳವರು ಅವರು 3 ಜನ. ಯಾರು? ಅನಸೂಯ, ಶಕುಂತಲ. ನಮ್ಮ ಗೆಳತಿಯನ್ನು ಕಾಪಾಡೋದು ಹೇಗೆ? ಅವಳ ಜೀವನ ಮಾರ್ಗ ಸುಗಮವಾಗಿರುವಾಗ ಮಾಡೋದು ಹೇಗೆ? ಈ ಚರ್ಚೆ ನಡೆಯುತ್ತಲ್ಲ, ಅದ್ಭುತವಾಗಿದೆ ಅವರಿಬ್ಬರು. ಇದು ಏನೇನಾಗ್ತಾ ಇದೆ ಇದು? ಈ ರಾಜ ಹೋಗಿದ್ದಾನೆ, ಸಂದೇಶ ಬರಲಿಲ್ಲ. ಒಂದು ಕಡೆ ಆಪತ್ತು, ಇನ್ನೊಂದು ಕಡೆಗೆ ತೀರ್ಥಾಟನೆಗೆ ಹೋದಂತಹ ಗುರುಗಳು, ನಮ್ಮ ಕುಲಪತಿಗಳು ಬರ್ತಾ ಇದ್ದಾರೆ ಇವತ್ತು. ಬಂದಾಗ ಅವ್ರನ್ನ ಎದುರಿಸೋದು ಹೇಗೆ ನೋಡಿ ಪ್ರಶ್ನೆ. ಗೊತ್ತಾಯ್ತೆ? ಈ ಪ್ರಶ್ನೆ ಬಂತು. ಇಷ್ಟು ಹೊತ್ತಿಗೆ ಒಬ್ಬರು ಸುಲಭಕೋಪ ಮಹರ್ಷಿ ಬಂದ್ಬಿಡ್ತಾರೆ. ಯಾರವರು? ದುರ್ವಾಸ. ಅವನು ಬಂದವರು, ಇವಳು ಕೂತಿರ್ತಾಳೆ, ಗೊತ್ತಲ್ಲ ಪಾಪ, ಅನ್ಯ ಮನಸ್ಕಳಾಗಿ ಕೂತಿದ್ದಾಳೆ. ಗಿಡಕ್ಕೆ ನೀರು ಹಾಕಬೇಕು ಅಂತೇಳಿ ಕೂತಿದ್ದಾಳೆ. ಆದರೆ ಅದೆಲ್ಲ ಮರ್ತೋಗಿದೆ ಈಗ. ಅದಾಯ್ತೆ? ಅಲ್ಲಿ ಅವಳು ಇರಲಿ ಅಂತ ಅವಳನ್ನ ಹತ್ತಿರದಲ್ಲೇ ಕೂಡಿಸಿ, ಪರ್ಣಕುಟೀರದಲ್ಲಿ ಯಾರೇ ಬಂದರೂ ಆತಿಥ್ಯ ಮಾಡಲಿಕ್ಕೆ ಕೂಡಿಸಿಟ್ಟಿದ್ದಾರೆ. ಇವರೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಗಿಡ ಮರಗಳಿಗೆ ಏನು ಮಾಡ್ತಿದ್ದಾರೆ? ನೀರು ಹಾಕ್ತಾ ಇದ್ದಾರೆ. ಇವರಿಬ್ಬರು ಯಾರೋ ಬಂದರು ಅಂತ ಗೊತ್ತಾಯ್ತು. ಹರಿ ಓಂ ಬಂದರು. ಯಾರೋ ಬಂದವ್ರೆ. ಇವ್ರಿಗೆ ಅಲ್ಲೆಲ್ಲೋ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದೆ. ಇವ್ರಿಗೆ ಗಾಬರಿ ಆಯಿತು, ಇವ್ರು ಗಮನಿಸ್ತಾರೋ ಇಲ್ವೋ ಅಂತ. ಯಾಕೆಂದರೆ ಇವಳು ಶರೀರೇಣ ಸನ್ನಿಹಿತ ನ ಮನಸ ಅಲ್ವೇ? ಈ ಕೂತಿದ್ದಾಳೆ, ಮನಸ್ಸಲ್ಲಿಲ್ಲ. ಯಾರು ಬಂದರು ಅಂತೂ ಗೊತ್ತಾಗ್ತಾ ಇಲ್ಲ. ನೋಡಿ ಎಂಥ ಪರಿಸ್ಥಿತಿ ಉಂಟಾಗುತ್ತೆ ಅಲ್ವಾ? ಇದೆಲ್ಲ ಸಮಸ್ಯೆಗಳು, ಮನುಷ್ಯ ಸಹಜವಾದ ಸಮಸ್ಯೆಗಳು. ಯಾವುದೋ ಒಂದು ವಿಷಯದಲ್ಲಿ ಮನಸ್ಸು ತುಂಬ ಅತ್ಯಾಸಕ್ತವಾದಾಗ, ಕಳೆದು ಹೋದಾಗ, ವರ್ತಮಾನ ಕಾಲದಲ್ಲಿ ನಾವು ಇರೋದಿಲ್ಲ. ಇಲ್ಲ ಭೂತಕಾಲದಲ್ಲಿ ಇರ್ತೀವಿ, ಇಲ್ಲ ಭವಿಷ್ಯದ ಕಡೆ ಹೋಗ್ತಾ ಇರ್ತೀವಿ. ವರ್ತಮಾನದ ಇವೇ ಇಲ್ಲ. ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಳಿಗೆ. ಯಾರಿಗೆ? ಅದನ್ನು ಶಾಪವನ್ನು ತೋರಿಸೋದಿಲ್ಲ ವೇದಿಕೆಯಲ್ಲಿ ನಾಟಕಕಾರ. ಅದನ್ನು ಜವನಿಕಾ ಅಂತರ್ಗತವಾಗಿ ತೋರಿಸ್ತಾನೆ. ಅಲ್ಲಿನ ಶಬ್ದ ಕೇಳ್ತಾ ಇದೆ. ಏನು? ಯಾರಿಲ್ಲಿ? ಏನು ಹೇಳೋರು ಕೇಳೋರು ಇಲ್ವಾ ಇಲ್ಲಿ? ಎಲ್ಲಿ? ಕಾಶ್ಯಪ ಪರ್ಣಕುಟಿ ಅಂತ ಬಂದಿದ್ದೇನೆ, ದುರ್ವಾಸ ನಾನು ಮಹರ್ಷಿ. ಹೌದಪ್ಪ, ಸರಿ. ಆಮೇಲೆ ನೋಡಿದ್ರೆ ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೆಸ್ಸಿನ ವಾಮುಪಸ್ಥಿತಂ ಸ್ಮರಿಷ್ಯಸಿ ತ್ವಾಂ ಸಬೋಧಿತೋಪಿ ಸನ್ ಕಥಾಂ ಪ್ರವತ್ತಃ ಪ್ರಥಮಂ ಕೃತಾಮಿವ. ಏನಿದು? ಕೆಂಡ ಉಗುಳಿದ ಹಂಗಿದೆಯಲ್ಲ ಮಾತು ಅಲ್ವಾ? ಇದೆಲ್ಲ ಪಾಠ ಆಗಿದೆಯಾ? ಎಷ್ಟು ಶ್ಲೋಕ ಕಂಠಸ್ಥ ಇದೆ? ಯಾರಿಗೆ ಈ ಅಂಕದ ಅಧಿಕ ಶ್ಲೋಕಗಳು ಕಂಠದಲ್ಲಿದೆ ಅನ್ನೋರೆಲ್ಲ ಹೇಳಿ. ಅತಃ ಅಧಿಕ ಶ್ಲೋಕಾನಹಂ ಕಂಠಸ್ಥೀಕೃತವತಿ ಅತಃ ಸರ್ವಂ ಜಾನಾಮಿ ಇತಿ ಭವತೀನಾಂ ಮಧ್ಯೆ ಏಕದಾ ಏಷಾ ಶ್ಲೋಕ ಕಂಠೆ ಅಸ್ತಿ. किन्तु शापपद्यम् अयो पाप इति पद्यमिदं शापपद्यम् अयो पाप खलु. ವಿಚಿಂತ ಯಾರನ್ನು ಚಿಂತನೆ ಮಾಡ್ತಾ ಇದ್ದೆ ಅವನು ನಿನ್ನನ್ನು ಮರೆತು ಬಿಡ್ತಾನೆ ಅಂತ ಹೇಳಿದ್ರೆ ಇವನು ಶಾಪ ಕೊಡ್ತಾ ಇದ್ದಾರೆ ಋಷಿಗಳು. ಅಯ್ಯಯ್ಯೋ
ಮುಗಿತಲ್ಲ, ಜೀವನದ ಭವಿಷ್ಯದ ಬಾಗಿಲೇ ಮುಚ್ಚೋಯ್ತಲ್ಲ ಒಂದು ವಾಕ್ಯದಲ್ಲಿ. ಗೊತ್ತಾಯ್ತಾ? ಹುಷಾರಾಗಿರ್ಬೇಕು. ಹೀಗೆ ಒಂದೊಂದು ಮಾತಿನಲ್ಲೇ ಹೇಳ್ಬಿಡಂಗೆ ಆದರೆ ಭವಿಷ್ಯದ ದ್ವಾರ ಮುಚ್ಚೋಗ್ತದೆ. ನ ಸ್ಮರಿಷ್ಯತಿ ಕಥಾಂ ಪ್ರಮತ್ತಃ ಪ್ರಥಮ. ಏನೇನು ಘಟನಾವಳಿ ನಡೆದಿದೆಯೋ ಅವನ್ನೆಲ್ಲ ಮರಿತಾನೆ. ಇದು ಇಬ್ಬರಿಗೆ ಗೊತ್ತಾಗ್ತಾ ಇದೆ ಅದರ ಪರಿಣಾಮ ಏನು ಅಂತ. ಯಾರಿಬ್ಬರಿಗೆ? ಸಖಿಯರಿಗೆ. ಅಷ್ಟು ಹೇಳಿ ಹೊರಟದ್ದೇ ಅವನು. ಆವಾಗ ಇವ್ರು ಓಡಿದ್ರು. ಓಡಿ ಹೋದ್ಲು ಪ್ರಿಯಂಬದ. ಅವಳು ಪ್ರಿಯವಾಗಿ ಮಾತಾಡ್ಬೇಕಲ್ಲ ಅವಳು. ಅಲ್ವೇ? ಹೋಗಿ ನಮಸ್ಕಾರ ಚಮತ್ಕಾರ ಎಲ್ಲ ಮಾಡಿದ್ಲು. ಆದರೂ ಗುರುಗರು ಅಂತ ಇದ್ದಾರೆ ಋಷಿಗಳು. ದುರ್ವಾಸ ಸುಲಭಕೋಪೋ ಮಹರ್ಷಿ ಅಂತ ಬರೀತಾನೆ ಕಾಳಿದಾಸ. ಸುಲಭಕೋಪೋ ಮಹರ್ಷಿ. ಅವನಿಗೆ ಯಾವಾಗ ಸಿಟ್ಟು ಬರುತ್ತೆ ಯಾವಾಗಿಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿ ಇವಳು ಅನುನಯ ಮಾಡ್ತಾಳೆ. ಅನುನಯ ಅಂದರೆ ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಆಗಲಿ ಯಾವುದಾದ್ರು ಚಿಹ್ನೆಯನ್ನೇ ಇಟ್ಕೊಂಡಿರಲಿ ಅವಳು. ಆ ಚಿಹ್ನೆ ತೋರಿಸಿದ್ರೆ ಮತ್ತೆ ಅವನಿಗೆ ನೆನಪಾಗುತ್ತೆ, ಎಲ್ಲ ಸುಸೂತ್ರವಾಗಿ ಆಗುತ್ತೆ. ನಡಿ ಹೋಗು. ಅಯ್ಯೋ ಹೇಳ್ತಾವ್ ನಡೆದು ಆಯ್ತು. ಅವರು ಹೊರಟು ಹೋಗ್ಬಿಟ್ರು. ಇಲ್ಲಿಂದ ಶುರುವಾಯ್ತಲ್ಲ ಸಮಸ್ಯೆ ಉಂಟಾಯ್ತಲ್ಲ ಈಗ. ಗಂಭೀರ ಸಮಸ್ಯೆ. ಹೀಗಿದೆ ಇದು ಆರಂಭದ ಸ್ಥಿತಿ. ಅಲ್ಲಿಂದ ಮುಂದೆ ಈಗ ಪ್ರಶ್ನೆ ಏನು? ಬಂದರು ಮಹರ್ಷಿಗಳು ಬಂದರು. ಇದು ಒಂದು ಭಾಗ. ಮಹರ್ಷಿಗಳು ಬಂದವರೇ ಯಜ್ಞಶಾಲೆಗೆ ಬರ್ತಾರೆ ಯಾವಾಗಲೂ ಕೂಡ. ಯಜ್ಞಶಾಲೆಗೆ ಬರೋ ಹೊತ್ತಿಗೆ ಆಕಾಶವಾಣಿ ಬರ್ತಾ ಇದೆ. ಅಂತರ್ವಾಣಿ, ಆಕಾಶವಾಣಿ. ಅವ್ರು ಋಷಿಗಳಲ್ವೇ, ಅವರಿಗೆಲ್ಲ ಗೊತ್ತಿದೆ. ಅಂತಹ ಅವರು ಆಕಾಶವಾಣಿಯಿಂದ ಏನು ಹೇಳುತ್ತೆ ಅಂದರೆ, ನೀವು ಸಾಕಿದ ಮಗಳು, ಅವಳಿಗೆ ಗಾಂಧರ್ವ ವಿವಾಹ ಆಗಿದೆ. ಅಗ್ನಿಗರ್ಭಾಂ ಶಮೀಮಿವ. ಅವಳು ಈಗ ದುಷ್ಯಂತನ ಪತ್ನಿಯಾಗಿ ನಿಷ್ಪುತ್ರನಾದಂತಹ ದುಷ್ಯಂತ ಮಹಾರಾಜ, ಅವನಿಗೆ ಅವನದೇ ಆದಂತಹ ಕುಮಾರ ಕುಮಾರಿಯರು ಯಾರೂ ಇಲ್ಲ, ನಿಷ್ಪುತ್ರನಾಗಿದ್ದಾನೆ. ಇಂತಹ ಚಂದ್ರ ವಂಶಕ್ಕೆ ಒಂದು ಮುಂದಿನ ಕುಡಿ, ಆ ಸಾಮ್ರಾಜ್ಯವನ್ನು ಆಳುವಂತಹ ಕುಡಿ, ಅದು ಸೃಷ್ಟಿಯಾಗುವಂತಹ ಉತ್ತಮವಾದ ಮುಹೂರ್ತ ಹತ್ತಿರಕ್ಕೆ ಸನ್ನಿಧಿಯಾಗಿದೆ ಅಂತ, ಹತ್ತಿರದಲ್ಲಿದೆ ಅಂತ ಆಕಾಶವಾಣಿ ಹೇಳ್ತಾರೆ. ರತ್ನಗರ್ಭಾಂ ಶಮೀಮಿವ ಅಂತ. ಗೊತ್ತಾಯ್ತೆ? ಇದರಿಂದ ಅವರು ಎಲ್ಲ ಅಂತರಾರ್ಥ ತಿಳ್ಕೊಳ್ತಾರೆ. ನೀವು ಅಂತರಾರ್ಥ ತಿಳ್ಕೊಂಬಿಟ್ರಿ ಈಗ ಅಲ್ವೇ? ಅದಕ್ಕೋಸ್ಕರವಾಗಿ ಇದನ್ನು ತಿಳಿದವರು. ಇದು ಈಗ ಇವಳು ಗೊತ್ತಾದ ಮೇಲೆ ಪ್ರಿಯಂವದ, ಅನಸೂಯ ಯಾರೋ ಒಬ್ಬರು ಹೋಗ್ತಾರೆ. ಹೋಗಿ ಈ ಮಧ್ಯದಲ್ಲಿ ಒಂದು ದಿನ ಕಳೀತು. ಸುಪ್ರಭಾತವಾಯಿತು. ಸುಪ್ರಭಾತವಾಗುವಾಗ ಒಬ್ಬ ಋಷಿ ಕುಮಾರ ಸೂರ್ಯೋದಯವನ್ನು ನೋಡ್ತಾನೆ. ಇದು ಬಹಳ ಮಹತ್ವದ್ದು. ಆ 2 ಶ್ಲೋಕ ಕಂಠಪಾಠ ಇದೆಯಾ? ಅಂತರ್ಹಿತೆ ಇಷ್ಟ ಪ್ರವಾಸ ಜನಿತಾನ್ಯಬಲ ಜನಸ್ಯ ದುಃಖಾನಿ ನೂನಮತಿ ಮಾತ್ರ. ಅಂತರ್ಹಿತೆ ಶಶಿನಿ ಶೈವ ಕುಮುದ್ವತಿ ಮೇ ಯಾತ್ಯಸ್ತಶಿಖರಂ ಯಾತ್ಯಸ್ತೋ ಯಾತ್ಯಸ್ತೋ ಏಕತೋ ಅಸ್ತಶಿಖರಂ ಪತಿರೋಷಧೀನಾಂ ಆವಿಷ್ಕೃತೋ ಅರುಣ ಪುರಸ್ಸರ ಏಕತೋ ಅರ್ಕಃ ತೇಜೋದ್ವಯಸ್ಯ ಯುಗಪದ್ವ್ಯಸನೋದಯಾಭ್ಯಾಂ ಲೋಕೋ ನಿಯಮ್ಯತೈವ. ಈ 2 ಶ್ಲೋಕಗಳ ಅಂತರಾರ್ಥವನ್ನು ತಿಳ್ಕೋಬೇಕು. ಇದೇನು ತೋರಿಸುತ್ತೆ ಅಂದರೆ, ಆ ಪ್ರದೇಶದಲ್ಲಿ ಯಾವ ಸ್ಥಿತಿ ಇದೆ, ಮನಸ್ಸುಗಳು ಹೇಗಿದ್ದಾವೆ, ಅಲ್ಲಿ ಹೆಣ್ಮಕ್ಕಳ ಗುರುಕುಲದ ಮಾನಸಿಕ ಸ್ಥಿತಿ ಏನಿದೆ ಅದನ್ನು ಹೇಳ್ತಾನೆ. ಅಂತರೀತೆ ಶಶಿನಿ ಶೈವ ಕುಮುದ್ವತೈಮೆ ದೃಷ್ಟಿಯಿಂದ ನನಂದಯತಿ. ಅಲ್ವೇ? ಸೂರ್ಯ ಇರೋವರೆಗೆ ಬೆಳಗ್ತಾ ಇರ್ತದೆ, ಆನಂದ ಕೊಡ್ತದೆ. ಕಮಲ ಅವನು ಅಸ್ತಂಗತನಾದ ಸೂರ್ಯ ಅಂದರೆ ಅದೇನಾಗ್ತದೆ? ಬಾಡಿ ಹೋಗ್ತದೆ. ಅದಕ್ಕೋಸ್ಕರ ಈಗೇನಾಗಿದೆ, ಈ ಕನ್ಯಾ ಗುರುಕುಲದಲ್ಲಿ ಇವಳು ಹೋಗ್ತಾ ಇದ್ದಾಳೆ, ಎಲ್ಲರಿಗೂ ಅತ್ಯಂತ ಪ್ರಿಯಳಾದವಳು ಸಖಿ, ಅವಳು ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಒಂಥರ ಸಪ್ಪೆ ಆಗ್ಬಿಟ್ಟಿದ್ದಾರೆ ಅಂತ.
ಅಂದರೆ ಬಾಡಿದ ಕಮಲ್ದಾಗ ಆಗ್ಬಿಟ್ಟಿದ್ದಾರೆ ಅಂತ, ಅದೇ ಅರ್ಥ ಅಲ್ಲಿ. ಇಷ್ಟ ಪ್ರವಾಸ ಜನಿತಾನೆ, ಅಷ್ಟು ಜನರಿಗೂ ಇಷ್ಟಲಾದವಳು ಪ್ರವಾಸ ಅಂದರೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾಳೆ. ದುಃಖಾನಿ ಅಲ್ವೇ, ಅತಿ ಮಾತ್ರ ಸುದುಸ್ಸಹಾನಿ, ಅದಕ್ಕೋಸ್ಕರ ಎಲ್ಲರಿಗೂ ಅಸಹನೀಯವಾದ ಒಳಚಿಂತೆ, ಅಯ್ಯೋ ನಮ್ಮ ಸಖಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅನ್ನೋ ಭಾವ ಇದೆ ಅನ್ನೋದನ್ನು ಹೇಳ್ತಾನೆ. ಮಾನಸಿಕವಾದ ಸ್ಥಿತಿಗಳನ್ನು ವರ್ಣನೆ ಮಾಡ್ತಾನೆ. ಮತ್ತು ಈ ರೀತಿ ಏರು ತಗ್ಗು ಸುಖ ದುಃಖಗಳು ಮಾನವ ಜೀವನದ ಸಹಜ ಸ್ಥಿತಿಗಳು ಇವೆಲ್ಲ ಅಲ್ವೇ. ಅದಕ್ಕೋಸ್ಕರವಾಗಿ ಸೂರ್ಯ ಮುಳುಗ್ತಾನೆ, ಚಂದ್ರ ಹೇಳ್ತಾನೆ, ಚಂದ್ರ ಮುಳುಗ್ತಾನೆ, ಸೂರ್ಯ, ಇವೆಲ್ಲ ಇದು ಎರಡೂ ಇದೆ ಇಲ್ಲಿ. ಏನು ಅಸ್ತಶಿಖರಂ ಪತಿರೋಷಧೀನಾಂ, ಅಸ್ತಶಿಖರಂ ಪತಿರೋಷಧೀನಾಂ ಆವಿಷ್ಕೃತೋ ವರ್ಣ ತೇಜೋದ್ವಯಸ್ಥ ಯುಗಪದ್ ವ್ಯಸನೋದಯಾಭ್ಯಾಂ. ಎಲ್ಲ ತೇಜಸ್ಸಿನ ಪ್ರತಿನಿಧಿಗಳು ಸೂರ್ಯಚಂದ್ರರು. ಅದು ಈ ಕಡೆ ಸೂರ್ಯ ಉದಯಮುಖನಾಗಿದ್ದಾನೆ, ಈ ಕಡೆ ಚಂದ್ರ ಅಸ್ತಂಗತನಾಗ್ತಾ ಇದ್ದಾನೆ. ಇನ್ನೊಂದು ಸಂದರ್ಭದಲ್ಲಿ ಚಂದ್ರ ಉದಯಮುಖನಾಗ್ತಾನೆ, ಸೂರ್ಯ ಅಸ್ತಂಗತನಾಗ್ತಾನೆ. ಇದು ಮಾನವೀಯ ಸ್ವಭಾವ. ಹೀಗೆಲ್ಲ ಆಗ್ತಾ ಇರುತ್ತಲ್ಲ, ನಿಮಗೂ ಆಗ್ತಾ ಇಲ್ವಾ? ಒಂದೊಂದು ಸಂದರ್ಭ ಇದಕ್ಕೆ ನಂಗೇನೆ ನೆನಪಾಗ್ಬಿಡುತ್ತೆ. ನೆನಪಾಗುತ್ತೆ, ಅಯ್ಯೋ ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು, ಅಯ್ಯೋ ಅಯ್ಯೋ ಹಿಂಗೆಲ್ಲ ಶುರುವಾಗುತ್ತಾ? ಕೂಡಲೇ ಒಂದ್ಸಲ ಮನೆಗೆ ಹೋಗ್ಬೇಕು, ಅಮ್ಮನಿಗೆ ಫೋನ್ ಮಾಡ್ಬೇಕು, ಇದೆಲ್ಲ ಅನ್ಸತ್ತಲ್ವಾ? ಹೌದಾ? ಆ ಥರ ಆಗ್ತಾ ಇದೆಯಲ್ಲ ಈಗ. ತುಂಬ ಚಿಂತೆ ಆಗಿದೆಯಾ? ಅಯ್ಯೋ ಇದೇನಪ್ಪ, ಈ ಪರೀಕ್ಷೆ ಇವೆಲ್ಲ ಮೊದಲೆಲ್ಲ ಪರೀಕ್ಷೆ ಎಲ್ಲ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಸಿಗುತ್ತೆ ಅಂತ. ಆದರೆ ಏನು ಇಷ್ಟೆಲ್ಲ ಮಾಡ್ತಿದ್ದೀವಿ ನಾವು ನಿಮಗೆಲ್ಲ ಖುಷಿಯಾಗಿರ್ಬೇಕು ಅಂತ. ಆದರೂ ಕೂಡ ಒಂದೊಂದ್ಸಲ ಉದಯ ಅಸ್ತ ಆಗ್ತಾ ಇರುತ್ತಾ? ಬೆಳಗ್ಗೆ ಹೊತ್ತು ಉದಯನ ಅದು ಅಸ್ತಾನ. ಅಲ್ವೇ? ಹೆದರ್ಕೊಂಡ್ಬಿಡ್ತಾರಂತೆ. ಹೆದರ್ಕೋಬಾರ್ದು. ಹೆದರ್ಕೊಳ್ಳೋದೇನಿದೆ? ಅಕುತೋ ಭಯಂ. ಈ ಸ್ಥಾನ ಮೈತ್ರಿ ಗುರುಕುಲದ ಸುತ್ತಮುತ್ತಲು ಸ್ವಲ್ಪ ವೈಚಿತ್ರವಾಗಿದೆ ಪರಿಸ್ಥಿತಿ ಅಲ್ವೇ. ಇಲ್ಲಿ ನಾವು 50 ವರ್ಷಗಳಿಂದ ಈ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದೀವಿ. ಗ್ರಾಮಗಳಲ್ಲಿ ಮನೆಗಳಲ್ಲಿ ನಮಗೆ ಆತ್ಮೀಯ ಸಂಬಂಧ ಇದೆ. ಸುತ್ತಲೂ ಎಷ್ಟೋ ಗ್ರಾಮಗಳಲ್ಲಿ 30 ಗ್ರಾಮಗಳಲ್ಲಿ ಇಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ಸಂಬಂಧ ಏರ್ಪಡಿಸಿದ್ದಾರೆ. ಸೇತುವೆಯನ್ನು ಶಾಖೆ ನಡೆಸ್ತಾರೆ, ಹೋಗ್ತಾರೆ. ಇದನ್ನು ತಿಳ್ಕೊಬೇಕು ನಾವು. ಸುತ್ತಮುತ್ತಲ ಸಮಾಜ ಜೊತೆ ಸೌಹಾರ್ದ ಸಂಬಂಧವನ್ನು ಇಟ್ಕೋಬೇಕು. ಹಾಗಾಗಿ ಇದು ಅಕುತೋ ಭಯವಾದಂತಹ ಋಷ್ಯಾಶ್ರಮ. ಯಾವುದೋ ಜನಸೇವಾ ವಿದ್ಯಾ ಕೇಂದ್ರದ ಈ ಭಾಗ, ದಕ್ಷಿಣಾಮೂರ್ತಿ ಪರ್ವತದ ಗುರುಕುಲದ ಪ್ರದೇಶ. ಇಲ್ಲಿ ಆನಂದವಾಗಿರ್ಬೇಕು. ಗೊತ್ತಾಯ್ತೆ? ಮುಖ ಬಾಡಬಾರ್ದು. ಅಲ್ಲಿ ಮುಖ ಬಾಡಿದೆ ಅಂತ ಎಲ್ಲಿ ಮುಂದಿನ ಶ್ಲೋಕ ಇದೆಯಲ್ಲ, ನನ್ನಂದಯತಿ ಅಲ್ಲ ನಂದಯತಿ. ಇಷ್ಟ ಪ್ರವಾಸ ಜನಿತಾನಿ ಅಬಲ ಜನಸ್ಯ ದುಃಖಾನಿ ಅತಿ ಮಾತ್ರ ಸುದುಸ್ಸಹಾನಿ. ಹಾಗಾಗ್ಬಿಟ್ಟಿದೆಯಾ ನಿಮಗೆ? ಏನಾಗಿಲ್ವಲ್ಲ? ಆನಂದವಾಗಿದ್ದೀರಾ? ಊಟ ಗಿಟ್ಟ ಸೇರ್ತಾ ಇದೆಯಲ್ಲ? ಇದೆಲ್ಲ ಅಲ್ಲಿದೆ. ಅದಕ್ಕೋಸ್ಕರ ಯಾವುದೇ ನಾಟಕ ಆಗಲಿ ಇದು ನಮ್ಮ ಜೀವನಕ್ಕೆ ಏನಾಗಬೇಕು, ಅದು ಅಪ್ಲೈ ಆಗಬೇಕು. ಅಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಸತ್ಯ ಸಿಗ್ಬೇಕು ನಮಗೆ. ನಾಟಕ ಅಂದರೆ ಕೇವಲ ಆಕಾಶ ಪುರಾಣ ಅಲ್ಲ, ಕೇವಲ ಕಲ್ಪನಾ ಜಾಲ ಅಲ್ಲ. ಇಲ್ಲಿಂದ ಮುಂದಿನ ಅಂಶಗಳು ಬಹಳ ಜೀವನಕ್ಕೆ ಹತ್ತಿರವಾಗಿರ್ತವೆ. ಒಂದು ಮಾತನ್ನು ಬಹಳ ಗಂಭೀರವಾಗಿ ಎಲ್ಲ ಕವಿಗಳು ಗಮನಿಸಿದ್ದಾರೆ, ವಿಮರ್ಶಕರು ಒಪ್ಕೊಂಡಿದ್ದಾರೆ. ಬಂದಂತಹ ಆ ದಿನ ಬಂದು ಈ ಎಲ್ಲ ವಿಷಯ ತಿಳಿದಂತಹ ಕುಲಪತಿಗಳು ಏನು ಪ್ರತಿಕ್ರಿಯೆ ಮಾಡಿದರು, ಹೇಗೆ ಪ್ರತಿಕ್ರಿಯೆ ಮಾಡಿದರು ಅಂತ. ಕೂಗಾಡಲಿಲ್ಲ, ಹಾರಾಡಲಿಲ್ಲ, ಬೇಜಾರು ಮಾಡ್ಕೊಳ್ಲಿಲ್ಲ. ಇವಳು ಹೋಗ್ತಾಳೆ ಅನಸೂಯ, ಯಜ್ಞ ಶಾಲೆಗೆ ಬಂದಿದ್ದಾರಲ್ಲ ಕುಲಪತಿಗಳು ಅಂತ ಹೋದರೆ ಅಲ್ಲೇ ಶಕುಂತಲೆ ಇದ್ದಾಳೆ. ಅವಳಿಗೆ ಮೈದಡವಿ, ನೋಡಮ್ಮ ನೀನು ನಿನ್ನ ಜೀವನ ಉಜ್ವಲವಾಗಬೇಕು, ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ಅದರ ಪರಿಣಾಮ ಸಿಗ್ತಾ ಇದೆ. ಈಗ ಇನ್ನು ಮುಂದಿನ ಜೀವನ ದಾರಿ ಈಗ ಏನಾಗಿದೆ, ತೆರೆದುಕೊಂಡಿದೆ. ಆದ್ದರಿಂದ ನೀನು ಇವತ್ತೇ ನಿನ್ನನ್ನು ನಾನು ಕಳಿಸ್ಕೊಡ್ತೇನೆ. ಎಲ್ಲಿಗೆ? ಅರಮನೆಗೆ ಅಂತ ಹೇಳ್ತಾರೆ. ಅಲ್ಲಿ 2 ಮಾತನ್ನು ಹೇಳ್ತಾರೆ, ಅದ್ಭುತವಾದ ಮಾತು. ಏನು ಅಂದರೆ, ಧೂಮಾಕುಲಿತ ದೃಷ್ಟೇರಿಬಿ ಯಜಮಾನಸ್ಯ ಪಾವಕೈವ ಅಗ್ನಿಪತಿತಃ ಸುಶಿಷ್ಯ ಪರಿದತ್ತೇವ ವಿದ್ಯಾ ಶೋಚನೀಯಾಸಿ ಸಮೃದ್ಧ ಅಂತ 2 ವಾಕ್ಯಗಳಿದೆ. ಯಾರ್ದಿದು? ಕಣ್ವ ಮಹರ್ಷಿಗಳದ್ದು. ಯಜ್ಞ ಮಾಡ್ತಾ ಇದ್ದಾನೆ ಯಜಮಾನ, ಭಾರಿ ಹೊಗೆ ಇದೆ. ಹೊಗೆ ಇರುವುದರಿಂದ ಸ್ವಲ್ಪ ಆಹುತಿ ಹಾಕುವಾಗ ಪೂರ್ವದಲ್ಲಿದ್ದದ್ದು ಪಶ್ಚಿಮಕ್ಕೂ, ಪಶ್ಚಿಮದಲ್ಲಿದ್ದು ಪೂರ್ವಕ್ಕೂ ಹೋಗಿರ್ಬೋದು. ಆದರೂ ಕೂಡ ಧೂಮಾಕುಲಿತ ದೃಷ್ಟೇ ಅಪಿ ಯಜಮಾನಸ್ಯ ಪಾವಕೇವ
ಅಗ್ನಿಯಲ್ಲೇ ಅಗ್ನಿಯಲ್ಲೇ ಆಹುತಿಯನ್ನು ಹಾಕಿದ್ದಾನೆ. ಒಳ್ಳೆ ಶಿಷ್ಯನಿಗೆ ವಿದ್ಯೆಯನ್ನು ಕೊಟ್ಟಾಗ ಹೇಗೆ ಗುರುವಿಗೆ ಸಾರ್ಥಕ್ಯದ ಅನುಭವ ಆಗ್ತದೋ ಹಾಗೆ ನನಗೂ ಕೂಡ ನಿನ್ನ ಬಗ್ಗೆ ಸಾರ್ಥಕ್ಯ ಅನುಭವ ಆಗಿದೆ. ನನ್ನ ಮಗಳಾಗಿ ನೀನು ಎಲ್ಲಿ ಹೋಗಬೇಕು, ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಾ ಇದ್ದೀಯಾ ಅಂತೇಳಿ ಮೈ ದಡವುತ್ತಾ ಹೇಳ್ಬಿಟ್ರಂತೆ. ಯಾರೋ ಇದು ಎಲ್ಲರಿಗೂ ಶಕ್ತಿ ಕೊಡುತ್ತೆ. ಹಿರಿತನದ ನಿಜವಾದ ಉದಾರ ಹೃದಯದ ಒಬ್ಬ ಋಷಿಯ ಚಿಂತನೆ, ಅವನ ದೃಷ್ಟಿ ಹೇಗಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಗುರುಕುಲದ ಆಚಾರ್ಯರಾದ ನಾವೆಲ್ಲ ಹಾಗೆ ಇರ್ತೀವಿ. ಗೊತ್ತಾಯ್ತೆ, ಮಾನವೀಯ ಸ್ವಭಾವದಲ್ಲಿ ಏರ್ಪೇರುಗಳಾಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಹೇಗೆ ಸಂಭಾಳಿಸೋದು ಅನ್ನೋದು ಪ್ರಾಚಾರ್ಯರುಗಳು, ಕುಲಪತಿಗಳು ಅವ್ರದ್ದೇ ಜವಾಬ್ದಾರಿ. ಗೊತ್ತಾಯ್ತು, ಇದು ಈ ದೃಷ್ಟಿ ಇರಬೇಕು ಯಾವಾಗಲೂ. ಗುರುಕುಲದ ಮಾತಾಜಿ ಇರ್ಬೋದು, ಮಾತೃಶ್ರೀಯರಿರ್ಬೋದು, ಆಚಾರ್ಯ ಪ್ರಾಚಾರ್ಯ ಇರ್ಬೋದು, ವಿದ್ಯಾರ್ಥಿಗಳು ಅವ್ರ ಮನುಷ್ಯರು ಸಣ್ಣ ಸಣ್ಣ ತಪ್ಪು ಮಾಡ್ತಿರ್ತಾರೆ, ಏರುಪೇರುಗಳು. ಆದರೆ ಅದನ್ನ ಹೇಗೆ ಕ್ಷಮಿಸಬೇಕು, ಹೇಗೆ ಅವರನ್ನು ಸುಧಾರಿಸಬೇಕು, ಅದರ ಒಂದು ಉದಾತ್ತ ಮಾದರಿ ಇದು ಅವರ ಮಾತು. ಈ ಎರಡೇ ವಾಕ್ಯಗಳು, ಅದ್ಭುತವಾದ ವಾಕ್ಯಗಳು. ಹೀಗಾಗಿ ನಿನಗೀಗ ನಿನ್ನ ಬಗ್ಗೆ ನನ್ನ ದೃಷ್ಟಿ ಏನು ಅಂದ್ರೆ, ಉತ್ತಮ ಶಿಷ್ಯನಿಗೆ ವಿದ್ಯೆ ಕೊಟ್ಟಾಗ ಅವನು ವಿದ್ಯಾವಂತನಾಗಿ ಯಶಸ್ವಿ ಆದಾಗ ಯಾವ ಸಾರ್ಥಕ್ಯದ ಅನುಭವ ಗುರುವಿಗೆ ಸಿಗ್ತದೋ ಆ ಅನುಭವ ನನಗೆ ದೊರಕಿದೆ ಅಂತ ಹೇಳಿದ್ರು. ಅಂದ್ರೆ ಎಂತ ದೊಡ್ಡ ಮನಸ್ಸಿರ್ಬೋದು ಯಾರ್ದು. ಆದ್ರೆ ಧ್ವನಿ ಇದೆ. ಧೂಮ ಕುರಿತ ದೃಷ್ಟೇರಪಿ ಅಂತ ಹೇಳಿದ್ದಾರೆ. ಯಜಮಾನ ಕಣ್ಣೇನಾಗಿತ್ತೋ ಧೂಮಗಳಿಂದ ಆವೃತವಾಗಿದೆ. ಆದರೂ ಕೂಡ ಏನಾಗಿಲ್ಲ, ಎಲ್ಲಿ ಬೀಳ್ಬೇಕು ಅಲ್ಲಿ ಏನು, ಎಲ್ಲಿ ಸಮರ್ಪಿತವಾಗ್ಬೇಕು ಅಲ್ಲಿಗೆ ಏನಾಗಿದೆ, ಆಹುತಿ ಹೋಗಿದೆ. ಅದು ಅಗ್ನಿ ಕುಂಡದಿಂದ ಹೊರಗಡೆ ಬೀಳಲಿಲ್ಲ. ಯಾವುದು ಆಹುತಿ. ಆ ಮಾತು ಬಹಳ ಗಂಭೀರವಾದ ಮಾತು. ಧೂಮಾ ಕುರಿತ ದೃಷ್ಟಿರಪಿ ಯಜಮಾನಸ್ಯ ಆಹುತಿ ಎಲ್ಲಿ ಪಾವಕೇ. ಈ ಮಾತು ಬಹಳ ಗಂಭೀರವಾದ ಮಾತು. ಅಲ್ಲಿಂದ ಮುಂದಿನದೆಲ್ಲ ನಮ್ಗೆಲ್ಲ ಗೊತ್ತಿದೆ ಅಲ್ವೇ, ಕಳಿಸುವಂತ ಸಂದರ್ಭ ಇದೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ವಿಶೇಷ ಅಂದ್ರೆ ಅವಳನ್ನು ಕಳಿಸಬೇಕಾದ ಸಂದರ್ಭದಲ್ಲಿ ಸಾಮಾನ್ಯ ಗೃಹಸ್ಥಾಶ್ರಮದಲ್ಲಿ ಇದಕ್ಕೆಲ್ಲ ಬೇಕಾದ ವಿಶಿಷ್ಟವಾದ ಸಂಪ್ರದಾಯಗಳೆಲ್ಲ ಇರುತ್ತೆ. ಬಂಧು ಬಾಂಧವರೆಲ್ಲ ಬರ್ತಾರೆ. ಇದು ಪಕ್ಕ ಗುರುಕುಲ. ಅದು ಗುರುಕುಲ ಸಂಸ್ಕೃತಿಯಲ್ಲಿ ಯಾವ ರೀತಿಯಲ್ಲಿ ಆಗಬೇಕೋ ಆ ರೀತಿಯಲ್ಲಿ ಬ್ರಹ್ಮಚಾರಿಗಳೆಲ್ಲ ಹೋಗಿ ಗಿಡಮರಗಳಲ್ಲಿರುವಂತಹ ಎಲ್ಲ ಹೂವುಗಳನ್ನ ಆಭರಣಗಳನ್ನ ತಂದ್ರಂತೆ. ಅದರದ್ದೆಲ್ಲ ವರ್ಣನೆ ಇದೆ ಅಲ್ಲಿ. ವನದೇವತೆಯರು ಸಾಕ್ಷಾತ್ ಏನು ಆಭರಣಗಳನ್ನೇ ಕೊಟ್ಬಿಟ್ರಂತೆ. ಆ ಆಭರಣಗಳನ್ನೆಲ್ಲ ಇವರು ತೋರಿಸಿದ್ರಂತೆ. ಆದರೆ ತೋರಿಸೋದು ಹೇಗೆ ಅಂತ ಗೊತ್ತಿಲ್ಲ. ಯಾಕೆ, ಅವರೆಲ್ಲ ಅಲ್ಲೇ ಬೆಳೆದವ್ರು. ಎಲ್ಲಿ ಆಶ್ರಮದಲ್ಲಿ ಬೆಳೆದವ್ರು. ಯಾವ ಬಂಗಾರದ ಆಭರಣವನ್ನ ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಿಲ್ಲ ಅಂತ ಪಾಪ ಚಿಂತೆ ಮಾಡ್ಕೋತಾರೆ. ಅದೆಲ್ಲ ಚರ್ಚೆ ಇದೆ. ಚೆನ್ನಾಗಿದ್ದಾವೆಲ್ಲ, ಸಂತೋಷವಾಗುತ್ತೆ. ನೀವೆಲ್ಲ ಓದುವ ನಿಮ್ಗೆ ಸಂತೋಷವಾಗುತ್ತೆ ಅದು. ಆಮೇಲೆ ಕಳಿಸುವಂತ ಸಂದರ್ಭ ಬರ್ತಾ ಇದೆ. ಸ್ವತಃ ಅವರು ವನೌಕಸರು ಆದ್ರೂ ಕೂಡ ಹೇಳ್ತಾರೆ, ನನ್ನ ಹೃದಯವು ಭಾರವಾಗಿದೆ ಇವತ್ತು ಅಂತ ಹೇಳ್ತಾರೆ. ಯಾರು? ಸರ್ವಸಂಗ ಪರಿತ್ಯಾಗಿಗಳು ಕಣ್ಣೂರು. ಯಾತ್ಯೇಕತೋಸ್ತ ಅದು ಇದ್ಯಾವುದು ಯಾಸ್ಯತ್ಯದ್ಯ ಶಕುಂತಲೇ ವೈಕ್ಲವ್ಯಂ ಮಮ ಪೀಡ್ಯಂತೆ ನವೈಹಿ ಇದೆ ಅಲ್ವೇ. ಇದು ನನಗೆ ದುಃಖ ಆಗ್ತಾ ಇದೆ ಅನ್ನೋದು ಒಂದು ಬಹಳ ಮಹತ್ವದ್ದು. ಈ ನಿಸರ್ಗ ಪ್ರಿಯತೆಗೆ, ಪರಿಸರ ಪ್ರಜ್ಞೆಗೆ ಉದಾತ್ತವಾದಂತಹ ಉದಾಹರಣೆ ಯಾವುದು? ಪಾತುನ್ನ ಪ್ರಥಮ ಯುಷ್ಮಾಸು ಅಪೀತೇಷು. ಇದಿರ್ಬೇಕು. ಸೃಷ್ಟಿ ಜೊತೆಗೆ ಸಾಮರಸ್ಯ ಎಷ್ಟಿರ್ಬೇಕಪ್ಪ ಅಂದ್ರೆ, ಅವುಗಳಿಗೆ ಬಾಯಾರಿಕೆ ಆಗಿದೆ ಅಂದ್ರೆ ನನಗೂ ಬಾಯಾರಿಕೆ, ಇನ್ನು ನಾನು ಆಮೇಲೆ ಅವರಿಗೆ ನೀರನ್ನು ಉಣಿಸ್ತೀನಿ ಅನ್ನುವ ಭಾವ. ಪಾತುನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ಯುಷ್ಮಾಸು ಅಪೀತೇಷು. ಸೃಷ್ಟಿಯನ್ನೇ, ಸುತ್ತಮುತ್ತಲು ಇರುವಂತಹ ವನರಾಜಿಯನ್ನೇ ಸಂಬೋಧಿಸಿ ಹೇಳ್ತಾ ಇದ್ದಾರೆ. ಯಾರು? ಮಹರ್ಷಿಗಳು. ಕಾಳಿದಾಸ ಮಹರ್ಷಿಗಳ ಮೂಲಕ ಅಲ್ವೇ. ಪಾತುನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ವಿಶ್ವಾಸು ಅಪೀತೇಶು ನ ಆದತ್ತೆ ಮಂಡನಾಪಿ ಭವತಾಂ ಸ್ನೇಹೇನ. ಅಲ್ವೇ, ಸಹಜವಾಗಿ ಅಲಂಕಾರ ಮಾಡ್ಕೋಬೇಕು ಅಂತ ಇರುತ್ತಲ್ಲ ಅಲ್ವೇ, ಯುವತಿಯರಿಗೆ ಕುಮಾರಿಯರಿಗೆ ಹೆಚ್ಚಿರ್ತದೆ. ಆದ್ರೂ ಕೂಡ ಗಿಡಗಳಿಗೆ ನೋವಾಗುತ್ತೆ ಅಂತ ಹೇಳಿ ಹೂಗಳನ್ನು ಕೊಯ್ಲಿಕ್ಕೂ ಸಂಕೋಚ ಪಡ್ತಾಳೆ. ಅಂಥವಳು ಶಕುಂತಲ.
ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈಹಿ. ಎಷ್ಟು ಚೆನ್ನಾಗಿದೆ. ಅನುಜ್ಞೆ ಕೊಡಿ ಅಂತ ಪ್ರಕೃತಿ ಹತ್ರ ಕೇಳ್ತಾರೆ, ಪ್ರಕೃತಿಯನ್ನು ಸಂಬೋಧಿಸಿ ಕೇಳ್ತಾರೆ. ನಿಮ್ಮ ಜೊತೆಗೆ ಇಂಥ ಸಾಮರಸ್ಯದಿಂದ ಇದ್ದು ಇಲ್ಲಿ ಬೆಳೆದಂಥವಳು ನನ್ನ ಮಗಳು, ಸಾಕು ಮಗಳು, ಅವಳು ಇವಾಗ ಹೋಗ್ತಾ ಇದ್ದಾಳೆ ತನ್ನ ಪತಿಗೃಹಕ್ಕೆ, ನೀವೆಲ್ಲರೂ ಅನುಮತಿ ಕೊಡಿ ಅಂತ. ಅನುಮತಿ ಕೊಡಿ ಅನ್ನೋತ್ತಿಗೆ ಒಮ್ಮೆಲೆ ಏನಾಯ್ತು, ಅನುಮತ ಗಮನ ಶಕುಂತಲ ತರುವಿರಿಯಂ ನಮ ಪರಭೃತ ವಿರುದ್ಧಂ. ಪರಭೃತ ಅಂದ್ರೆ ಯಾವುದು? ಕೋಗಿಲೆಗಳು. ಕೋಗಿಲೆಗಳು ರವ ಕೂಡಲೇ ಎಲ್ಲಾ ಪ್ರಕೃತಿಯಲ್ಲಿರುವಂತ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಸ್ಪಂದಿಸ್ತಾರೆ, ಅನುಮತಿ ಕೊಡ್ತವೆ. ಇದು ಅದ್ಭುತವಾದ್ದು. ಇಂಥ ಸಾಮರಸ್ಯವನ್ನ ಪ್ರಕೃತಿಯೊಡನೆ ಹೊಂದಿರ್ತಾ ಇದ್ರು ಗುರುಕುಲದ ಕುಮಾರಿಯರು. ಇದು ಬಹಳ ಮಹತ್ವದ್ದು. ಇದು ಗುರುಕುಲದ, ಕರ್ನಾಟಕದ ಗುರುಕುಲದವರಿಗೆ ಇದೊಂದು ಸಂದೇಶ. ಈ ನೀವೆಲ್ಲ ಮೈತ್ರಿ ಗುರುಕುಲದಲ್ಲಿ ಗಿಡಗಳನ್ನ ಬೆಳೆಸೋದು, ಗುರುಕುಲದ ಪರಿಸರ ನಿರ್ವಹಣೆ ಮಾಡೋದು, ಈ ದೃಶ್ಯವನ್ನು ನಾನು ನೋಡಿದವರು. ನಾನಂತೂ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, 1994ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ ಮೈತ್ರಿ ಗುರುಕುಲವನ್ನು. ಅಲ್ಲಿ ಮಕ್ಕಳು ಹೇಗೆ ನಡ್ಕೋತಾರೆ ಅಂತ, ಅದು ಎಷ್ಟು ಪ್ರೀತಿ ವಿಶ್ವಾಸದಿಂದ ಗಿಡ ಮರಗಳನ್ನೆಲ್ಲ ಬೆಳೆಸ್ತಾರೆ. ಅವುಗಳ ಜೊತೆ ಮಾತಾಡ್ತಿರಲ್ಲ ನೀವು? ಮಾತಾಡಲ್ವಾ? ಬಳ್ಳಿಗಳ ಜೊತೆಗೆ, ಮರಗಳ ಜೊತೆಗೆ ಮಾತಾಡ್ಬೇಕಲ್ಲ ಅಲ್ವೇ? ಬರೀ ಮನುಷ್ಯರು ಮಾತಾಡ್ಕೊತಾ ಇದ್ರೆ ಏನ್ ಚಂದ. ಗಿಡ ಮರಗಳ ಹತ್ರ ಮಾತಾಡ್ಬೇಕು, ಹೊಸಗಳ ಹತ್ರ ಮಾತಾಡ್ಬೇಕು ಅಲ್ವೇ? ಆ ದೃಶ್ಯಾವಳಿ ಅದ್ಭುತವಾದ. ಅಲ್ಲಿಂದ ಮುಂದೆ ಅನೇಕ ದೃಶ್ಯಾವಳಿಗಳು ಸಾಂಕೇತಿಕವಾಗಿರ್ತಾರೆ. ಸಾಂಕೇತಿಕ ಅಂದ್ರೆ ಒಂದು ಸಾಂಕೇತಿಕ ದೃಶ್ಯಾವಳಿ ಅಲ್ಲಿ ಬಹಳ ಮಹತ್ವದ್ದಿರ್ತದೆ. ಅವಳು ಹೋಗ್ತಾ ಇರ್ತಾಳೆ, ಸರೋವರ ಇರುತ್ತೆ ಪಕ್ಕದಲ್ಲಿ, ಹೊರಟಿದ್ದಾಳೆ, ಮುಂದೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ರೀತಿಯ ದುಃಖದ ರವ, ಎರಡು ಚಾತಕ ಪಕ್ಷಿಗಳ ಮಧ್ಯೆ. ಅದು ಒಂದು ಆ ಚಾತಕ ಪಕ್ಷಿ ಅದು ಹೀಗೆ ನಡ್ಕೊಂಡು ಬಂದ್ಬಿಡ್ತಾರೆ ಹೋಗುವಾಗ. ಅಲ್ಲಿ ಮಧ್ಯದಲ್ಲಿ ಒಂದು ಏನೋ ಒಂದು ಗಿಡ ಇದಿರುತ್ತೆ, ಕಮಲ, ಅಷ್ಟಕ್ಕೆ ಕೊಯ್ಯೋಕರ್ರ ಅಂತ ಹೇಳ್ಕೊಳ್ತದೆ. ಯಾವುದು? ಆ ಚಾತಕ ಪಕ್ಷಿಗಳ ಸ್ವಭಾವವೇ ಹಾಗೆ, ಗಂಡು ಹೆಣ್ಣು ಒಟ್ಟಿಗೆ ಇರ್ತಾವ ಅಲ್ಲೇ. ಒಂದು ಕ್ಷಣದಲ್ಲಿ ಅದರಲ್ಲಿ ವಿಯೋಗವಾದಾಗಲೂ ಅವುಗಳಿಗೆ ತುಂಬಾ ನೋವಾಗುತ್ತೆ ಅಂತ. ಇದನ್ನು ಕಾಳಿದಾಸ ಸಂಕೇತವಾಗಿ ಬಳಸಿದ್ದಾನೆ. ಇದನ್ನು ನೋಡಿಬಿಟ್ಟು ಅವಳಿಗೆ ಆತಂಕ ಆಗುತ್ತೆ, ನನ್ನ ಜೀವನ ಹೀಗಾಗ್ಬಿಟ್ರೆ ಅಂತ. ಯಾರಿಗೆ? ಈ ಅಂಶಗಳು ಬಂದಿದೆ ಅಲ್ಲಿ, ನೋಡಿದೀರ ನೀವು? ಆಮೇಲೆ ಸಮಾಧಾನ ನಾನೀಗ ಹೋಗ್ತಿದ್ದೇನೆ, ಇನ್ನು ಮುಂದೇನು? ನಾ ಬರೋದು ಯಾವಾಗ ಪುನಃ ಇಲ್ಲಿಗೆ? ಮೈಕೆ ಚಲಿ ಜಾವುಂಗಿ ಅಲ್ವೇ? ಬರ್ತಾ ಇದೆ ಅವಳಿಗೆ. ನಾ ಹೋಗ್ಬೋದು, ಮತ್ತೆ ಸಸುರಾಲಿಗೆ ಬರೋದು ಯಾವಾಗ? ಮೈಕೆ ಕಭಿ ನಾ ಯಾದ ಆಯೆ ಸಸುರಾಲ್ ಮೇ ಐಸಾ ಪ್ಯಾರ್ ಮಿಲೆ. ಅದ್ಭುತವಾದ ಒಂದು ಹಾಡನ್ನು ಹಾಡಿದಾನೆ, ಗೊತ್ತಾಯ್ತೆ? ನೀಲಕಮಲ್ ಅಂತ ಒಂದು ಸಿನಿಮಾದಲ್ಲಿ. ಬಾಬುಲ್ಕಿ ತುಮಾಯಿ ಲೇತಿ ಜಾ ತುझको ಸುಖಿ ಸಂಸಾರ ಮಿಲೆ, ಮೈಕೆ ಕಭಿ ನಾ ಯಾದ ಆಯೆ ಸಸುರಾಲ್ ಮೇ ಉतना ಪ್ಯಾರ್ ಮಿಲೆ. ಗೊತ್ತಾಯ್ತಾ? ಕವಿಗಳಲ್ಲಿ ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಹೇಗಿರ್ಬೇಕು ಗಂಡನ ಮನೆಗೆ ಹೋದ್ರೆ ಅಂದ್ರೆ, ತನ್ನ ಅಪ್ಪನ ಮನೆಯ ನೆನಪೇ ಆಗ್ಬಾರ್ದು, ಅದನ್ನ ಮರೆಸುವಷ್ಟರ ಮಟ್ಟಿಗೆ ಅಲ್ಲಿ ಆನಂದ ಸಿಗ್ಬೇಕು ಅನ್ನೋಂಥದ್ದು ಮಾತಿದೆ. ಗೊತ್ತಾಯ್ತೆ? ಹಾಗಾಗಿಲ್ಲ, ಆಗ್ಲಿಲ್ಲ, ಅನೇಕರ ಜೀವನದಲ್ಲಿ ಹಾಗಾಗೋದಿಲ್ಲ ಅಂತಂದ್ರೆ ಅದು ದುಃಖದ ವಿಷಯ ಅಲ್ವೇ? ಈಗ ಇಲ್ಲಿ ಮುಂದೆ ಹೋಗ್ತಾ ಇರುವಂತಾನೆ ಇದೆಲ್ಲ ಸಂಗತಿಗಳು, ಈ ಎಲ್ಲ ಅಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಶಿಷ್ಯರೆಲ್ಲ ನೆನಪು ಮಾಡ್ಕೊಡ್ತಾ ಇದ್ದಾರೆ. ಇನ್ನಾಯ್ತು, ಸರೋವರದ ಹತ್ರ ಬಂದಾಯ್ತು. ಸರೋವರದಿಂದ ಮುಂದೆ ಬರೋ ಅವಶ್ಯಕತೆ ಇಲ್ಲ, ತಾವು ನಮ್ಮನ್ನೆಲ್ಲ ಕಳಿಸ್ಲಿಕ್ಕೆ ಇಲ್ಲಿ ನಿಲ್ಲಿಸ್ಬೇಕು. ಯಾಕೆ? ಓದಕಾಂತಂ ಸ್ನಿಗ್ಧಜನೋ ಅನುಗಮ್ಯತೆ ಐತಿ ಶ್ರೂಯತೆ ಅಲ್ವೇ? ಓದಕಾಂತ ಅಂದ್ರೆ ಎಲ್ಲಿ ಉದಕ ಇರ್ತದೋ ಅಲ್ಲಿವರೆಗೆ ಬಂದ್ರೆ ಸಾಕು. ಏನ್ ಮಾಡ್ಲಿಕ್ಕೆ? ಆ ಪರೀಕ್ಷೆಗೆ ಕಳಿಸ್ಲಿಕ್ಕೆ ಬರೋದು, ಅದಕ್ಕಿಂತ ಮುಂದೆ ಬರೋ ಅವಶ್ಯಕತೆ ಇಲ್ಲ. ಈಗ ತಾವು ಇಲ್ಲೇ ಮರದ ಕೆಳಗೆ ಕೂತ್ಕೊಂಡು ಸಂದೇಶವನ್ನು ಕೊಟ್ಬಿಡಿ ಅಂತ ಹೇಳ್ತಾನೆ. ಯಾರು? ಶಾರ್ಂಗರವ, ಶಾರದ್ವತ್ತರ ಶಾರ್ಂಗರವನ. ಅಲ್ಲಿ ಸಂದೇಶ ಕೊಡೋದು, ರಾಜನಿಗೆ ಸಂದೇಶ. ಏನು ರಾಜನಿಗೆ ಸಂದೇಶ? ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃ ಆತ್ಮನಃ ತ್ವಯಶ್ಚ ಕಥಮಪಿ ಅಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ
ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಂ, ಇವುಗಳನ್ನು ಮಾನ್ಯ ರೀತಿಯಿಂದ ನೋಡ್ಕೊ. ಅನ್ಯ ರೀತ್ಯ, ಮಾನ್ಯ ರೀತ್ಯ, ಹಾಗೆ ಪದಚ್ಛೇದ. ಹಾ, ಗೊತ್ತಾಯ್ತಲ್ಲ? ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಂ, ಇವುಗಳನ್ನು ಗೌರವಿತವಾಗಿ ನೋಡ್ಕೊ. ಸಾ ಮಾ ಅನ್ಯ ಪ್ರತಿಪತ್ತಿ ಪೂರ್ವಕಂ, ಅನ್ಯ ರೀತಿ ಬೇರೆ ರೀತಿಯಲ್ಲಿ ನೋಡ್ಕೋಬೇಡ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕ, ಹೀಗೆ ಧ್ವನಿ, 3 ಧ್ವನಿಗಳಿದೆ ಅದರಲ್ಲಿ. ಸಾಮಾನ್ಯ ಪ್ರತಿಪತ್ತಿ, ಸಾಮಾನ್ಯ ಪ್ರತಿಪತ್ತಿ, ಸಾಮಾನ್ಯ ಪ್ರತಿಪತ್ತಿ. ಈ ಸಂದೇಶವನ್ನು ಋಷಿಗಳು ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವೆಲ್ಲ ಇಲ್ಲದೆ ಹೋದಾಗ ನೀವು ಪರಸ್ಪರವಾಗಿ ಒಪ್ಪಿ ವಿವಾಹ ಮಾಡ್ಕೊಂಡಿದ್ದೀರಿ. ಅಸ್ಮಾನ್ ಸಾಧು ವಿಚಿಂತ ಸಂಯಮ ಧನಾನ್, ವಿರುದ್ಧವಾಗಿ ನಡ್ಕೊಂಡಿ ಅಂತಂದ್ರೆ ನಾವು ಸಂಯಮಧನರು. ನಮ್ಮಲ್ಲಿ 2 ಶಕ್ತಿ ಇದೆ, ಶಾಪ ಶಕ್ತಿಯೂ ಇದೆ, ವರ ಶಕ್ತಿಯೂ ಇದೆ ನಮಗೆ, ಅಂತ ಋಷಿಗಳು ನಾವು. ಉಚ್ಚೈಕುಲಂಚ ಆತ್ಮನಃ, ನೀನು ಕೂಡ ಚಂದ್ರವಂಶದ ರಾಜ ಮಹಾರಾಜ, ಸಾಮಾನ್ಯ ಜನರಂತೆ ವ್ಯವಹರಿಸ್ಲಿಕ್ಕೆ ಆಗೋದಿಲ್ಲ ನೀನು. ಅದಕ್ಕೋಸ್ಕರ ಗೌರವಪೂರ್ವಕವಾಗಿ ನನ್ನ ಮಗಳನ್ನ ಸ್ವೀಕರಿಸು. ಮಾನ್ಯ ಪ್ರತಿಪತ್ತಿ, ಸಾಮಾನ್ಯ ಪ್ರತಿಪತ್ತಿ, ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಂ ದಾರೇಶು ದೃಶ್ಯಾತ್ವಯ ಭಾಗ್ಯಾಯತ್ತ ಮತಃ ಪರಂ ನ ಖಲು ತದ್ವಾಚ್ಯಂ. ಇನ್ನು ಉಳಿದದ್ದು ಈಶ್ವರಾರ್ಪಣ. ಈಶ್ವರ ಲೀಲೆಯಲ್ಲಿ ಏನಾಗುತ್ತೋ ಅದಾಗುತ್ತೆ. ಇದಕ್ಕಿಂತ ಮುಂದಿಂದು ಶುಶ್ರೂಷಸ್ಸು ಸಖಿ ಗುರು ಏನು ಎಲ್ಲ ನೋಡ್ಕೊ. ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೆ ಅಲ್ವೇ, ಇವೆಲ್ಲ ನಿಮ್ಗೆ ಗೊತ್ತಿದೆ. ಬಹಳ ಮಹತ್ವದ್ದು ಮುಂದಿಂದಿದೆ. ಆಗ್ಲಿ, ನಾನು ಮತ್ತೆ ಬರೋದು ಯಾವಾಗ ಅಂತ. ಇನ್ನು ಮತ್ತೆ ನಾನು ಇಲ್ಲಿ ಬರೋದು ಬೇಡ ಆಶ್ರಮಕ್ಕೆ, ನಾನು ಅಪ್ಪನ ಮನೆಗೆ ಅಂತ ಪ್ರಶ್ನೆ. ಅದಕ್ಕೂ ಉತ್ತರ ಅದ್ಭುತವಾಗಿದೆ. ಭೂತ್ವಾ ಚಿರಾಯ ಚತುರಂತ ಮಹಿ ಸಪತ್ನಿ ದೌಷ್ಯಂತಿಂ ಅಪ್ರತಿರಥಂ ತನಯಂ ನಿವೇಶ್ಯ ಭರ್ತ್ರಾ ತದರ್ಪಿತ ಕುಟುಂಬ ಭರೇಣ ಸಾರ್ಧಂ ಶಾಂತೆ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್ ಅಂತ. ಚತುರಂತ ಮಹಿ ಸಪತ್ನಿ, ಸಮುದ್ರದ ವಿಸ್ತಾರದಲ್ಲಿರುವ ಸಾಮ್ರಾಜ್ಯಕ್ಕೆ ಅದನ್ನು ಆಳುವಂತ ಶಕ್ತಿಯುತನಾದಂತಹ ಪುತ್ರನಿಗೆ ಜನ್ಮ ಕೊಡು. ಅದನ್ನೇ ಭೂತ್ವಾ ಚಿರಾಯ ಚತುರಂತ ಮಹಿ ಸಪತ್ನಿ ದೌಷ್ಯಂತಿಂ ಅಪ್ರತಿರಥಂ, ಮಹಾ ಯಶಸ್ವಿ ವೀರಾಗ್ರೇಸರ ಅಂತ ಮಗನಿಗೆ ಇದು ಜನ್ಮ ಕೊಟ್ಟು ಭೂತ್ವಾ ಚಿರಾಯ ಚತುರಂತ ಮಹಿ ದೌಷ್ಯಂತಿಂ ಅಪ್ರತಿರಥಂ ತನಯಂ ನಿವೇಶ್ಯ, ಎಲ್ಲಿ ಸಿಂಹಾಸನದ ಮೇಲೆ ಕೂಡಿಸಿ ಭರ್ತ್ರ ತದರ್ಪಿತ ಕುಟುಂಬ ಭರೇಣ ಸಾರ್ಧಂ, ಅವನ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಇನ್ನು ಅವನು ನಡೆಸ್ಕೊಂಡು ಹೋಗ್ತಾನೆ ರಾಜ್ಯವನ್ನ, ಕುಟುಂಬವನ್ನ ಅನ್ನೋ ವಿಶ್ವಾಸ ಬಂದ ಮೇಲೆ ಶಾಂತಿಯಿಂದ ವಾನಪ್ರಸ್ಥಾಶ್ರಮವನ್ನು ನಡೆಸಿ ತಪಸ್ಸಿನ ಸಿದ್ಧಿಯನ್ನು ಪಡೆಯಲಿಕ್ಕೋಸ್ಕರಾಗಿ ಪುನರಾಶ್ರಮೇಸ್ಮಿನ್, ಮತ್ತೆ ಈ ಆಶ್ರಮಕ್ಕೆ ಬರ್ಬೋದು. ಗೊತ್ತಾಯ್ತಾ? ಯಾವಾಗ ಬೇಕು ಆವಾಗ ಹಲೋ ಹಲೋ ಅದೇ ಇಲ್ಲ. ಗೊತ್ತಾಯ್ತಾ ಏನು ಹೇಳಿದೆ ನಾನು? ಯಾವಾಗ ಬೇಕು ಆವಾಗ ಹಲೋ ಹಲೋ ಅಲ್ಲ ಇಲ್ಲ. ಗೊತ್ತಾಯ್ತಾ? ಅದು ಆ ಕಾಲ, ಈ ಕಾಲ ವ್ಯತ್ಯಾಸ ಆಗಿದೆ. ಅದಕ್ಕೋಸ್ಕರ ಇವೆಲ್ಲ ಬಂದ್ಬಿಟ್ಟು ತಲೆ ಎಲ್ಲ ಹಾಳಾಗ್ತಾ ಇದೆ. ಶಾಂತಿ ಕರಿಷ್ಯಸಿ ಪುದಂ ಪುನರಾಶ್ರಮೇಸ್ಮಿನ್, ವಾನಪ್ರಸ್ಥ ಜೀವನದಲ್ಲಿ ಶಾಂತಿಯಿಂದ ತಪಸ್ಸನ್ನು ಮಾಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಬನ್ನಿ, ಇಬ್ರು ಕೂಡ ಸೇರ್ಕೊಂಡು ಬನ್ನಿ ಅಂತ. ಪತಿಯ ಜೊತೆಗೆ ಇಲ್ಲಿ ಬಾ. ಹೇಗಿದೆ? ನನ್ನ ಮರೆತು ಬಿಡ್ತೀರಲ್ಲ ನೀವು, ಮತ್ತೆ ಅಷ್ಟು ದಿವಸ ಆಗುತ್ತಲ್ಲ ನಾ ಬರೋದು, ನಾನು ನಿನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ವಾಕ್ಯ, ಗೊತ್ತಾ? ಏನಿದೆ, ಹೇಗೆ ಮರೆಯೋದಿಲ್ಲ ಹಾಗಾದ್ರೆ ನೀವು ಅಂತ ಕೇಳಿದ್ರೆ, ಶಮ ಮೇ ಸ್ಥಿತಿ ಮಮ ಶೋಕ ಕಥನ್ನು ವತ್ಸೆ ತ್ವಯಾ ರಚಿತ ಪೂರ್ವಂ ಉಟಿಜದ್ವಾರ ವಿರೂಢಂ ಇವಾರ ಬಲಿಂ ನಿಲೋಕಯತಃ. ಅದ್ಭುತವಾದ. ನಾನು ಹೇಳೋದು ಈ 3 ಶ್ಲೋಕ 4 ಶ್ಲೋಕ ಎಲ್ಲ ಒಪ್ಪೋದಿಲ್ಲ ನಾನು. ಒಂದಕ್ಕಿಂತ ಒಂದು ಶ್ಲೋಕ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಲ್ಲಿ. ಎಂತ 4 ಶ್ಲೋಕ ಅಂತೀರಿ ನೀವು ಅಲ್ವೇ? ಯಾವ ಶ್ಲೋಕ ಇದು ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಶ್ಲೋಕ ನೋಡಿ ಹೇಗಿದೆ, ಏನು ಹೇಳ್ತಾರೆ? ನಮ್ಮನ್ನು ಮರೆತು ಬಿಡ್ತೀರಿ, ಯಾಕಂದ್ರೆ ನಾವು ಹೋದವರು ಹೋಗ್ತಾ ಅಲ್ಲಿರ್ತೀನಿ, ಇನ್ನು ಬರಲು ಯಾವಾಗ ಬರೋದು? ಶಾಂತಿ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್ ಅಂತ ಹೇಳ್ತಾ ಇದ್ದೀರಿ. ಹಾಗೆ ನಿಮ್ಗೆ ನನ್ನ ನೆನಪೇ ಆಗ್ಬಾರ್ದ? ಹೇಗೆ ಮರಿಲಿಕ್ಕಾಗುತ್ತೆ ಕೇಳ್ತಾರೆ. ಶಮಮೇಶ್ಯತಿ ಮಮ ಶೋಕ ಕಥನ್ನು ವತ್ಸೆ. ಯಾಕೆ ಅಂದರೆ ನಾನು ಪ್ರತಿದಿನವೂ ಕೂಡ ನಮ್ಮ ಕಾಶ್ಯಪ ಪರ್ಣಕುಟಿ ಒಳಗಡೆ ಪ್ರವೇಶ ಮಾಡುವಾಗ ನೀನು ನಿವಾರ ಬಲಿ, ಭತ್ತದ ತೆನೆಗಳಿಂದ
ಭತ್ತದ ಪಲ್ಲವಗಳಿಂದ ನೀನು ಹೆಣೆದು ಆ ದ್ವಾರದಲ್ಲಿ ಏನು ಮಾಡಿದೀಯಾ, ಒಂದು ಮಾಲೆಯನ್ನು ರಚಿಸಿ, ಏನದು ತೋರಣವನ್ನು ರಚಿಸಿಟ್ಟಿದೀಯ. ಅದು ದಿನವೂ ನಾನು ಒಳ ಪ್ರವೇಶ ಮಾಡುವಾಗ ನೋಡ್ತೀನಿ, ಅಲ್ಲಿಂದ ಬರುವಾಗಲೂ ಮತ್ತು ನೋಡ್ತೀನಿ. ಹೇಗಿದೆ ಮಾತು ನೋಡು. ಕ್ಷಮಮೇಷ್ಯತಿ ಮಮ ಶೋಕ ಕಥನ್ನು ವತ್ಸೆ ತ್ವಯಾ ರಚಿತ ಪೂರ್ವಂ ಊಟಜ ದ್ವಾರ ವಿರೂಢಂ. ಊಟಜ ಅಂದರೆ ಕುಟೀರ, ಕಾಶ್ಯಪುರನ ಕುಟಿ. ನೀವಾರ ಬಲಿ ವಿಲೋಕಯತ. ದಿನ ನೋಡ್ತೀನಿ, ಒಳಗೆ ಹೋಗುವಾಗೂ ನೋಡ್ತೀನಿ, ಹೊರಗೆ ಬರುವಾಗೂ ನೋಡ್ತೀನಿ. ಹೀಗಾಗಿ ನಿನ್ನ ಸ್ಮರಣೆ ಸದಾ ಇರ್ತದೆ ಅನ್ನುವಂಥ ಆಶ್ವಾಸನೆ ಮಾತನ್ನು ಹೇಳಿದ್ರಲ್ಲ ಯಾರೋ, ಎಂಥ ರಾಜರ್ಷಿಗಳು ನೋಡಿ ಅಲ್ವೇ. ಇಲ್ಲಿಂದ ಮುಂದೆ ನಾವು ಹೋಗಬೇಕು 5ನೆಯ ಸರ್ಗಕ್ಕೆ. ಅಲ್ಲಿಗೀಗ ನಾವು ಇದನ್ನು ಮುಕ್ತಾಯ ಮಾಡೋಣ. ಮುಂದಿನ ಅನುವೃತ್ತಿ ಆಗ್ತದೆ 5. ಇವತ್ತೇ 5ನೇದನ್ನು ಸ್ವಲ್ಪ ಮುಂದುವರಿಸಬೇಕು ಅಂತಿತ್ತು. ನೀವೆಲ್ಲರೂ ಕೂಡ ಚೆನ್ನಾಗಿ ಈ ಸಂವಾದದಲ್ಲಿ ಭಾಗವಹಿಸಿದ್ದೀರಿ. ಅನೇಕ ಶ್ಲೋಕಗಳು ನಿಮಗೆ ಕಂಠಸ್ಥ ಇದೆ, ಇದು ಬಹಳ ಸಂತೋಷ. ಇಡೀ ಅಭಿಜ್ಞಾನ ಶಾಕುಂತಲ ಕಂಠಸ್ಥ ಮಾಡಬೇಕು. ನಾವೆಲ್ಲ ಅಂಥ ಪಾಠಶಾಲೆಯಲ್ಲಿ ಓದುವಾಗ ನಾನು ನನ್ನ ಮಿತ್ರರು ನಾವಿಬ್ಬರೂ ಕೂಡ ಇಡೀ ಅಭಿಜ್ಞಾನ ಶಾಕುಂತಲವನ್ನು ಆರಂಭದಿಂದ ಕೊನೆಯವರೆಗೆ ಅಲ್ಲಿರುವ ಎಲ್ಲ ಶ್ಲೋಕಗಳನ್ನು ನಾನು ಇವಂದೂ ಕೂಡ ಕಂಠಸ್ಥವಾಗಿಟ್ಕೊಂಡಿದ್ದೀನಿ. ಇಡೀ 7 ಅಂಕಗಳ ಶ್ಲೋಕಗಳು. ಇದೆಲ್ಲ ಸಾಧನೆ ಮಾಡ್ಬೋದು. ಯಾವುದಾದ್ರು ಒಂದು ಗ್ರಂಥವನ್ನಾದರೂ ಕೂಡ ಆದಿಯಿಂದ ಅಂತ್ಯದವರೆಗೆ ನಮ್ಮ ಮಸ್ತಕಾರೂಢವಾಗಿರ್ಬೋದು. ಗೊತ್ತಾಯ್ತಲ್ಲ. ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ ಸರಸ್ವತಿ ಶ್ರುತಿ ಮಹತಿ ಮಹೀಯತಾಂ ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿ ಆತ್ಮಭೂಹು. ಓಂ ಸ್ವಸ್ತಿ. ಇದು ಯಾವುದು? ಅಭಿಜ್ಞಾನ ಶಾಕುಂತಲದ ಭರತವಾಕ್ಯಂ. ಕಿಮಿದಂ ಭರತವಾಕ್ಯ. ನಾಟಕದಲ್ಲಿ ಕೊನೆಯಲ್ಲಿ ಭರತವಾಕ್ಯ ಇರುತ್ತೆ. ವಿಶ್ವ ಕಲ್ಯಾಣವನ್ನು ಬಯಸ್ತಾ ಮಹಾಕವಿಗಳು ಏನು ಮಾಡ್ತಾರೆ? ಭರತವಾಕ್ಯವನ್ನು ಹೇಳ್ತಾರೆ. ಇದೇ ಭರತವಾಕ್ಯ. ಹೇಳ್ಕೊಡ್ತೀನಿ, ಹೇಳಿ. ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ ಸರಸ್ವತೀ ಶ್ರುತಿ ಮಹತಿ ಮಹೀಯತಾಂ ಮಮಾಪಿ ಚ ಕ್ಷಪಯತು ನೀಲಲೋಹಿತಃ ಪುನರ್ಭವಂ ಪರಿಗತ ಶಕ್ತಿ ಆತ್ಮಭೂಃ. ಪರಿಗತ ಶಕ್ತಿ ಆತ್ಮಭೂಃ. ಓಂ ಸ್ವಸ್ತಿ. ಮನುಷ್ಯರಲ್ಲಿ ಸೌಹಾರ್ದತೆ ಇದ್ರೆ ಪ್ರಾಣಿಗಳಲ್ಲೂ ಅದು ಬರುತ್ತೆ ಅಂತ. ಮನುಷ್ಯರಲ್ಲಿ ಬಂದ್ರೆ ಅದು ಒಳ್ಳೇದೇ, ಆದ್ರೆ ಪ್ರಾಣಿಗಳಲ್ಲಿ ಹಾಗೆ ಬಂದ್ರೆ ಈಗ ಹುಲಿಗೆ ಆಹಾರ ಹಸುವೆ, ಅದು ತಿಂದ ಸುಮ್ಮನೆ ಕೂತ್ರೆ ಅದೇ ಸಾಯ್ಬೇಕಾಗುತ್ತಲ್ಲ. ಸೌಹಾರ್ದತೆ ಅನ್ನೋ ಅವುಗಳಿಗೆ ಆಹಾರ ಬೇಕು ಅಲ್ವೇ? ಅಲ್ವೇ? ಈಗ ಸೃಷ್ಟಿಯಲ್ಲಿ ಏನೇನೋ ಚಮತ್ಕಾರಗಳಿದೆ ಅಲ್ವೇ? ಎಲ್ಲವೂ ಕೂಡ ಅವು ಹಾಗೆ ನಡ್ಕೊಳ್ತವೆ ಅನ್ನೋದಾದಿರೋದಿಲ್ಲ. ಯಾವಾಗ ಅದು ಆಶ್ಚರ್ಯಕರವಾಗುವಂತೆ ವೈರವನ್ನೇ ಮರೆತು ಪ್ರೀತಿಯಿಂದ ನಡ್ಕೊಳ್ತದೆ ಒಂದು ವ್ಯಾಘ್ರ ಹಸುವಿನ ಜೊತೆಗೆ ಅಂದಾಗ ಬಹುಶಃ ಅದೇ ಕಾರಣಕ್ಕಾಗಿ ಅದು ತನ್ನದಾದ ಆಹಾರ ವ್ಯವಸ್ಥೆಯನ್ನು ಕೂಡ ಬದಲಾಯಿಸಿಕೊಳ್ಬಹುದಲ್ಲ, ಹಾಗೂ ಉತ್ತರ ಹುಡುಕ್ಬಹುದಲ್ಲ ನಾವು ಅಲ್ವೇ? ಶರೀರ ರಚನೆ ಎಲ್ಲ ಹಾಗಿರಲ್ಲ. ಶರೀರ ರಚನೆಗಳದ್ದು ಅದನ್ನು ನೈಸರ್ಗಿಕವಾಗಿ ಮೀರ್ಬೋದು. ಗೊತ್ತಾಯ್ತೆ? ಈ ಮನುಷ್ಯ ತನ್ನ ಇಲ್ಲಿಯ ರಚನೆಗಳೆಲ್ಲ ಹೀಗಿದ್ದಾಗಲೂ ವಿರುದ್ಧ ನಡ್ಕೋತಾ ಇದ್ದಾರಲ್ಲ ಅಲ್ವಾ? ಮನುಷ್ಯನ ಇಡೀ ಪಚನಾಂಗಗಳೆಲ್ಲವೂ ಶಾಕಾಹಾರಕ್ಕೆ ಅನುಕೂಲವಾಗಿದ್ದಾಗಲೂ ಕೂಡ ಆ ನಿಯಮವನ್ನು ವಿರೋಧಿಸಿ ಕೇವಲ ಅಹಂಕಾರಕ್ಕಾಗಿ ಚಾಪಲ್ಯದಿಂದ ಬೇರೆ ಆಹಾರವನ್ನು ತಗೊಳ್ಳೇಬಾರದು. ಯಾಕೆಂದರೆ ಇವನ ಅಂಗಗಳು ಯಾವುದಿದ್ದಾವೆ, ಜೀರ್ಣಾಂಗಗಳು ಪಕ್ಕ ಇವು ಶಾಕಾಹಾರಕ್ಕೆ ಅನುಕೂಲವಾದಂತಹ ವ್ಯವಸ್ಥೆಗಳು. ವಿರುದ್ಧ ನಡ್ಕೊಂಡ್ಬಿಡ್ತಾನೆ ಅಲ್ವೇ? ಹೀಗಾಗಿ ಉದಾತ್ತವಾದ ಆಶ್ರಮ ಪದದಲ್ಲಿ ಮಹಾತ್ಮರಿರುವಂಥ ಸಂದರ್ಭದಲ್ಲಿ ಬೇಕಷ್ಟು ಚಮತ್ಕಾರಗಳು ನಡೀಬೋದು. ಇದೆಲ್ಲ ಉದಾತ್ತವಾದ ಚಮತ್ಕಾರಗಳು. 2 ವಿಧವಾದ ಚಮತ್ಕಾರಗಳು ನಡೆಯುತ್ತವೆ. ಯಾವುದು ಅವಾಂಛಿತವೋ ಅದು ನಡೆದು ಹೋಗ್ಬಿಡ್ಬೋದು ಬೇರೆ ಕಡೆಗೆ. ಋಷಿಕುಲದಲ್ಲಿ ವಾಂಛಿತವಾದದ್ದು, ಪ್ರಕೃತಿಗೆ ಅನುಕೂಲವಾದದ್ದು ಬೇಕಷ್ಟು ನಡೀಬೋದು. ನಾವು ನಮ್ಮದಾದ ಇವತ್ತಿನ ಲೋಕದ ನಿಯಮವನ್ನು ಇಟ್ಟುಕೊಂಡು ಈ ಟೀ ಶರ್ಟನ್ನು ಹೊಲಿಸ್ಕೊಂಡು ಅದನ್ನೆಲ್ಲ ಶರೀರಗಳನ್ನೆಲ್ಲ ಇರುವುದು ಅದಕ್ಕೆ ನುಗ್ಗಿಸ್ಲಿಕ್ಕೆ ಆಗೋದಿಲ್ಲ.
ಗೊತ್ತಾಯ್ತೆ? ಈ ಕಾಲದ ಟೀ ಶರ್ಟ್ಗಳನ್ನೆಲ್ಲ ಹೊಲಿಸ್ಕೊಂಡು ಋಷಿಯುಗದ ಜೀವನದ ಶೈಲಿಗಳನ್ನೆಲ್ಲ ಈ ಶರ್ಟಿಗೆ, ಈ ಅಂಗಿಗೆ, ಈ ಕೋಟಿಗೆ ಹೊಂದಿಸುವಂತಹದ್ದು ಸರಿ ಹೋಗೋದಿಲ್ಲ. ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಕಾಲಕ್ಕೆ ಹೋಗ್ಬೇಕು. ಈ ಕಾಲದಲ್ಲಿ ಹಾಗಿಲ್ಲ. ಇಷ್ಟು ಉತ್ತರ ಇದೆ ಅಂತ ಸ್ಪಷ್ಟ. ಮುಂದೆಂದು ಆಚಾರ್ಯ ಸ್ಪಷ್ಟಪಡಿಸಿದ್ದೀನಿ ನಾನು. ಆಚಾರ್ಯ, ಅಲ್ಲಿ ಒಬ್ಬ ರಾಜ ಮಹಾರಾಜ ಆದವನು ಹೇಗಾದ್ರೂ ಶಕುಂತಲೆಯನ್ನ ಮರಿಬಹುದಾಗಿತ್ತು. ಆದ್ರೆ ಇಲ್ಲಿ ಕವಿ ಒಬ್ಬ ದೂರ್ವಾಸ ಮುನಿಯನ್ನ ಕರ್ಕೊಂಡ್ಬಂದು ಅವ್ರ ಶಾಪದಿಂದ ಅವನು ಶಕುಂತಲೆಯನ್ನ ಮರ್ತ ಅಂತ ಹೇಳ್ತಾ ಇರೋ ಕವಿಯ ತಾತ್ಪರ್ಯ ಏನು ಆಚಾರ್ಯ? ಕವಿ ಬಹಳ ಎಚ್ಚರಿಕೆಯಿಂದ ಕಾಲಿಟ್ಟಿದ್ದಾನೆ. ಮಹಾಭಾರತದ ಕಥೆ ಬೇರೆ ತರ ಇದೆ. ಇವನು ಏನ್ ಮಾಡಿದ್ದಾನೆ, ಒಬ್ಬ ಅಧೀರ ಲಲಿತ ನಾಯಕನನ್ನ ಧೀರ ಲಲಿತ ನಾಯಕನನ್ನಾಗಿ ಚಿತ್ರಿಸಿದ್ದಾನೆ. ಯಾರನ್ನ? ದುಷ್ಯಂತನ. ಮಹಾಭಾರತದ ಕಥೆಗೂ ಇದಕ್ಕೂ ಹೊಂದಾಣಿಕೆ ಇಲ್ಲ, ಬೇಕು ಅಂತ ಮಾಡಿದ್ದಾನೆ. ಆ ರೀತಿಯಲ್ಲಿ ಅವನ ವಂಶದ ಹಿರಿಮೆ ಮತ್ತು ಋಷಿ ಜೀವನದ ಬಗ್ಗೆ ಇರುವಂತಹ ಗೌರವ, ಇದನ್ನೆಲ್ಲವನ್ನು ರಕ್ಷಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಪರಿಷ್ಕಾರ ಮಾಡಿದ್ದಾನೆ ಆ ಕಥೆಗೆ. ಇದನ್ನು ಭಾಸನು ಮಾಡಿದ್ದಾನೆ, ಕಾಳಿದಾಸನು ಮಾಡಿದ್ದಾನೆ, ಎಲ್ಲರೂ ಮಾಡಿದ್ದಾನೆ. ರಾಮಾಯಣದ ಕಥೆ, ಮಹಾಭಾರತದ ಕಥೆ ತೆಗೆದುಕೊಂಡು ಭಾಸನು ಕೂಡ ಭರತವಾಕ್ಯಂ, ಮಧ್ಯಮ ವ್ಯಾಯೋಗ ಇಂಥ ನಾಟಕಗಳನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದಾನೆ. ಉದ್ದೇಶ ಏನಂದ್ರೆ ಮೂಲ ಕವಿಗಳ ಭಾವಕ್ಕೆ ತಡೆಯಲ್ಲ, ಆದರೆ ಒಂದು ವಿಶಿಷ್ಟವಾದ ಹೊಸತನ ಮೂಡಿಸ್ಲಿಕ್ಕೋಸ್ಕರ. ಪಂಚರಾತ್ರ ಇದೆ, ಇದಕ್ಕಿದ್ದಾಗೇನೆ 5 ದಿವಸದಲ್ಲಿ ನೀವು ಏನೋ ಒಂದು ಹೋಮ ನಡೆಯುತ್ತೆ. ಇವರು ನಾನು ನಿಮಗೆ ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ದುರ್ಯೋಧನ. ದ್ರೋಣಾಚಾರ್ಯರು ಕೇಳ್ತಾರೆ, ನೀನು ಅದು ಅರ್ಧ ರಾಜ್ಯವನ್ನು ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ ಪಾಂಡವರಿಗೆ. ಗಡಬಡೆ ಹತ್ಕೊಂಡ್ಬಿಡುತ್ತೆ. ಇದಕ್ಕೆ ಹೊಸದಾದ ಕಲ್ಪನೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಭಾಷಾ. ಆಮೇಲೆ ಏನಾಗುತ್ತೆ, ಅವನು ದುರ್ಯೋಧನ ಹೇಳ್ತಾನೆ, ಆಗ್ಬೋದು ನೀವು 5 ದಿವಸಗಳಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಕರ್ಕೊಂಬನ್ನಿ, ನಾವು ಕೊಡ್ಬೋದು ಅಂತ ಹೇಳ್ತಾನೆ. ಇದ್ರ ಆಧಾರದ ಮೇಲೆ ಪಂಚರಾತ್ರ ಅಂತ ನಾಟಕ ಮಾಡಿದ್ದಾನೆ. ನಾಟಕ ಹೊಸದಾಗಿ ರೂಪಿಸಿದ್ದಾನೆ ಯಾರು? ಭಾಷಾ. ಹೀಗಾಗಿ ನಾಟಕಗಳನ್ನು ಮಾಡುವಾಗ ಕವಿಗಳು ತಮ್ಮ ವಿಶಿಷ್ಟವಾದಂತಹ ಉದ್ದೇಶ ಇಟ್ಕೊಂಡು ಪರಿಷ್ಕಾರ ಆವಿಷ್ಕಾರ ಎಲ್ಲ ಮಾಡ್ಕೊತಾರೆ. ಇನ್ನೇನೋ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದಿರಿ, ತುಂಬಾ ಒಳ್ಳೇದು. ಆಚಾರ್ಯ, ದೂರ್ವಾಸರನ್ನ ಮಹರ್ಷಿಗಳು ಅಂತ ಕರಿಬೇಕಾದ್ರೆ ಈಗ ನಾಟಕಗಳಲ್ಲೇ ಆಗ್ಲಿ ತುಂಬಾ ಕಥೆಗಳಲ್ಲಿ ಅವರು ಕೋಪದಿಂದ ಏನೋ ಶಾಪ ಕೊಡ್ತಾರೆ ಅನ್ನುವಂತಹ ಪ್ರಸಂಗದಲ್ಲಿ ದೂರ್ವಾಸ ಮಹರ್ಷಿಗಳನ್ನ ತರೋದು ಜಾಸ್ತಿ. ಹಾಗಿದ್ದಾಗ ಮಹರ್ಷಿಗಳ ಮೇಲೆ ಅಥವಾ ಅವ್ರ ಮೇಲೆ ತಪ್ಪು ಭಾವನೆ ಬರಬಹುದಲ್ವಾ ಅಂತ ಅಲ್ಲಿ ಒಂದು ಅಂತರ್ದೃಷ್ಟಿ ಇದೆ. ಅವರು ಕೊಟ್ಟ ಶಾಪಗಳು ಯಾವುದೂ ಕೂಡ ಪಾಪ ಅಲ್ಲ, ಅವು ಪುಣ್ಯದಲ್ಲೇ ಪರಿವರ್ತನೆ ಆಗುತ್ತೆ. ಆ ಅರ್ಥವನ್ನು ತಿಳ್ಕೊಂಡಾಗ ಅವರೊಬ್ಬ ಋಷಿಗಳಾಗಿ ಅವರ ಕೋಪ ಅನ್ನೋ ಭಾವ ಒಳ್ಳೆಯದಲ್ಲ ಅನ್ನೋದು ಹೇಳ್ಬೋದು. ಆದರೆ ಆ ಕೋಪವೂ ಕೂಡ ಅದು ಪಾಪಕ್ಕೆ ಮೂಲವಾದ ಕೋಪ ಅಲ್ಲ, ಅದು ಪುಣ್ಯಕ್ಕೆ ಮೂಲವಾದಂಥ ಕೋಪ. ಆದ್ದರಿಂದ ಕೋಪವನ್ನು ಕೂಡ ನಾವು ಸಾತ್ವಿಕ ಕೋಪ ಅಂತ ಹೇಳಿ ಬೇಕು ಅಂತೂ ಇದೆ. ಗೊತ್ತಾಯ್ತೆ? ಕೋಪ ಬೇಕು. ಕಾಳಿದಾಸನವನು ಕೇಳ್ತಾನೆ, ಜ್ವಲತಿ ಚಲಿತೇಂಧನೋಗ್ನಿ ವಿಪ್ರಕೃತ ಪನ್ನಗ ಫಣಾಂಕುರುತೆ ಕಾಯಸ್ವಂ ಮಹಿಮಾನಂ ಕ್ರೋಧಾತ್ ಪ್ರತಿಬದ್ಧತೆ ಲೋಕಃ ಅಂತ ಬರೆದಿದ್ದ. ಕಾಳಿದಾಸ ಶಾಕುಂತಲದಲ್ಲೇ ಇದೆ. ಅದ್ಭುತವಾದ ವಾಕ್ಯ, ಅದೇ ಬಿಟ್ಕೊಳ್ಳಿ. ಏನು ಅರ್ಥ ಇದಕ್ಕೆ ಅಂತಂದರೆ, ಮನುಷ್ಯನ ನಿಜವಾದ ಒಳಶಕ್ತಿ ಬರಬೇಕು ಅಂತ ಅವನೊಂದು ಕೆಣಕಬೇಕು. ಜ್ವಲತಿ ಚಲಿತೇಂಧನೋ ಅಗ್ನಿ, ಚಲಿತೇಂಧನ ಅಗ್ನಿ ಜ್ವಲತಿ ವಿಪ್ರಕೃತ ಪನ್ನಗ ಪುಸ್ ಅಂತ ಹೇಳ್ಬಿಟ್ಟು ಅದನ್ನ ರೇಗಿಸಿದ್ರೆ ಅವೇನು ಮಾಡುತ್ತೆ, ತನ್ನ ಫಣವನ್ನು ತೋರಿಸುತ್ತೆ, ತನ್ನ ಸೌಂದರ್ಯವನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ವಿಪ್ರಕೃತ ಪನ್ನಗ ಫಣ ಅಂಕುರುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿಯಲ್ಲಿ ಅವನ ಅಂತಃಕರಣದಲ್ಲಿರುವಂತಹ ಶಕ್ತಿಯನ್ನು ಹೊರತರಬೇಕು ಅಂದರೆ ಅವನೇನು ಮಾಡಬೇಕು? ಕೆಣಕಬೇಕು, ಕೋಪವನ್ನು ತರಬೇಕು. ಇಂಥ ಕೋಪ ಬೇಕು ಅಂತ ಗೊತ್ತಾಯ್ತೆ. ಆದ್ದರಿಂದ ಕೋಪವನ್ನೆಲ್ಲ ಜನರಲೈಸ್ ಮಾಡಿ ಕೋಪ ಅಂದರೆ ಪಾಪಕ್ಕೆ ಮೂಲ ಅಂತ ಹೇಳಲಿಕ್ಕಾಗಲ್ಲ. ಅದು ಪುಣ್ಯಕ್ಕೂ ಕೂಡ ದಾರಿ ಮಾಡಿಕೊಟ್ಟಾಗ ಬೇಕು. ಸಾತ್ವಿಕ ಕೋಪ ಎಂಬುದು ಉತ್ತಮ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ.